ಶಿಕ್ಷಣದ ಮೂಲಕ ತಮ್ಮ ಅಗಾಧವಾದ ಜ್ಞಾನಾರ್ಜನೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದಂತಹ ಶಿಕ್ಷಕರ ಶಿಕ್ಷಕ ಇವರು. ಅಕ್ಷರದ ಮೂಲಕ ಕ್ರಾಂತಿ ಮೂಡಿಸಿದಂತಹ ಅಕ್ಷರಾಚಾರ್ಯ ಇವರು. ಪ್ರೀತಿಯಿಂದ ಸ್ವಾಗತಿಸಿ ಶ್ರೀ ಸಿ.ಬಿ. ನೀರಲಕಟ್ಟಿಯವರು. ಇವರು ಹುಟ್ಟಿದ್ದು ಜೂನ್ 1, 1965 ಧಾರವಾಡ ಜಿಲ್ಲೆಯ ಹಂಗರಕಿ ಗ್ರಾಮದಲ್ಲಿ. ತಂದೆ ಬಸಪ್ಪ ನೀರಲಕಟ್ಟಿ, ತಾಯಿ ಸಂಕವ್ವ ನೀರಲಕಟ್ಟಿ. ಈ ದಂಪತಿಯ ಮಗ. ಭೂಗೋಳಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಮತ್ತು ಅಧ್ಯಾತ್ಮ ಚಿಂತಕರು. ನೀಲಕಟ್ಟಿರಿ. ಆನಂತರ ಅವರು ನಮ್ಮ ತಮ್ಮರೇ ಸರ್ ಮತ್ತು ಸಾರಿಗೆ ದಿವಸ ಒಂದು ಸಾರಿ ಕರ್ಕೊಂಡು ಹೋಗ್ತಾರೆ ಅವರು. ಮತ್ತು ಒಳ್ಳೆ ಚಂದಿ ಮುಂದೆ ಆಶ್ರಮಕ್ಕೆ ಹೋಗ್ತಾರೆ. ಅವರು ಶಾಲೆಗೆ ಹೋಗೋದು ಸಂಬಂಧ ನಮಗೆ ಭಾಳ ಖುಷಿ ಆಯ್ತು ನಮಗೆ. ಆನಂತರ ಅವರು ಶಾಲೆನ ಬಿಟ್ಟು ಬಂದ ಕಾಸ ಅಂಗಡಿ ಕೊಂಡಿದ್ದಾರೆ. ಮೊದಲಕ್ಕಂತೂ ಅವರು ಮೊದಲು ನಮಗೆ ಕಿರಾಣಿ ಅಂಗಡಿ ಇರ್ತಾರೆ. ಕೆರೆ ಅಂಗಡಿ ಕೊಂಡಿದ್ದಾರೆ. ಕಿರಾಣಿ ಅಂಗಡಿ ಕುಂಡು ಶಾಲೆದು ಇದು ಬಂತಾರೆ. ಆ ಶಾಲೆ ಅಂಗಡಿ ಬಿಟ್ಟಾರ ಅಂದ್ರೆ ಸ್ಕೂಲ್ಗೆ ಕೊಟ್ಟಾರೆ. ಅವಾಗ ನಾವು 3 ಮಂದಿ ಅಂತ ಬಿಟ್ರೆ ಅವರು 3 ಮಂದಿ ಅಂತ ಬಂತು ಭಾಳ ಖುಷಿಯಿಂದ ಇದ್ದಾರೆ ನಾವು. ಅದು ಸಾರಿಗೆ ಹೋಗೋದು ನಮಗೆ ಖುಷಿ ಆಯ್ತು. ನೀವು ಸಿ.ಬಿ. ನೀಲಕಟ್ಟಿ ಸರಿಗೆ ಏನಾಗಬೇಕ್ರಿ? ನಾವು ಅಕ್ಕಾರ ಆಗ್ಬೇಕ್ರಿ. ಏನು ಎಲ್ಲರೂ ಇನ್ನು ನಮ್ಮಪ್ಪ ಸೋಡ್ರಿ ಅವರು ಕರೆ ಭಾಳ ಚಲೋ ನೋಡ್ಕೊತಾಳೆ. ಎಲ್ಲಾರನ್ನೂ ಆತು ಎಲ್ಲ ಏನು ನಮ್ಮ ಹುಡುಗರು ಅಷ್ಟು ನಮ್ಮ ಮಕ್ಕಳು ಮದುವೆ ಮಾಡ್ಯಾನ್ರಿ. ಎಲ್ಲ ನೋಡ್ಕೊಂಡಾನ್ರಿ. ಮನ್ಯಾಗ ಇಟ್ಕೊಂಡಾರಿ ಕಂಡಾಡ್ ಜನ ಮನ್ಯಾಗ ಇಟ್ಕೊಂಡಿದ್ರಿ ಅವ್ರು. ನಮ್ಮ ಗೌರವ ನೀಲಕಟ್ಟಿ ಮೊದಲು ಗೊಬ್ಬಾಪುರಕ್ಕಿತ್ತು ಅವ್ರಿಗೆ. ಗೊಬ್ಬಾಪುರ ಬಿಟ್ಟು ನಂತರ ಇಲ್ಲಿ ದುಗ್ಗದ ಮರಡಿಗೆ ಹಾಕೊಂಡ್ರ. ದುಗ್ಗದ ಮರಡಿಯಿಂದ ಮತ್ತೆ ಇಲ್ಲಿ ಗರ್ಗಕ್ಕೆ ಹಾಕೊಂಡು ಇಲ್ಲೇ ಇದು ಮಾಡ್ಕೊತಾ ಹೋದ್ರೆ ಅಂಗಡಿ ಬಂದ್ ಮಾಡಿದ್ರು ಅವ್ರ ಅನುಕೂಲ ಆಗೋದು ಅಂತೇಳಿ. ಅದೆಲ್ಲ ಈಗ ದುಗ್ಗದ ಮರಡಿಗೆ ಸೈಕಲ್ ತಗೊಂಡ್ಬಿಟ್ಟಿದ್ರು ಅವ್ರು. ಆ ನಂತರ ಬೈಕ್ ಮಾಡಿದ್ರು. ಭಾಳ ಅವ್ರಿಗೆ ಈಗ ಗೊಂಬ್ಯಾಪುರ ಹೋಗಂತಿ ಮುಂಜಾನೆ 8ಕ್ಕೆ ಹೋಗೋದು ಭಾಳ ತ್ರಾಸ ಇರ್ತಾವ್ರಿ. ಮೊದಲು ಅವ್ರು ಗೊಂಬ್ಯಾಪುರ ಮುಂಜಾನೆ ಬೆಳಿಗ್ಗೆ 7ಕ್ಕೆ ಹೋಗ್ಬೇಕು. ಅಲ್ಲಿಂದ ಕರ್ಕೊಂಡು ಹೋಗೋದು ಅಲ್ಲಿ ಇದು ಮಾಡೋದು ಭಾಳ ಹೆವಿ ಆಗಿತ್ತು ಅವ್ರಿಗೆ. ಆನಂತರ ಈಗ ಗರ್ಕ್ ಬಂದಿನಂತಿ ದಿನಾಲು ಇಲ್ಲಿ ಮನೆ ಊಟ ಉಣ್ಕೊಂತ ಮಕ್ಕಳಿಗೆ ಶಿಕ್ಷಣ ಕರ್ಕೊಂತ ಇದು ಮಾಡ್ಕೊಂತಾನೆ ಹೋದ್ರು. ಇಲ್ಲಂತಿ ಗರ್ಕ್ ಬಂದಿನಂತಿ ಬರೀ 9-9:30 ಅಂದ್ರೆ ಮನಿನ ಬಿಡೋರು. ಇಲ್ಲ ನಾನು ಟೈಮ್ ಆಗೈತಿ ಇಲ್ಲಿ ಬೇರೆ 10 ಗಂಟೆಗೆ ಚಾಲು ಇಟ್ಲಾಗ ನಾವು ಆಟ ಮಾಡಕ್ಕೆ ಕೆಲಸ ಹಾಕಂತ ನಾವು ಅಂತಿದ್ವಿ. ಇಲ್ಲ ನಮ್ಮ ಮ್ಯಾಲಿನ ಅವ್ರಿಗೆ ಆ ಥರ ಬೇರೆ ನಾವು ಹೋಗಿರ್ತಂತಂದು 9:00ಗೆ ಮನೆ ಬಿಡ್ತಿದ್ವಿ. 9:30ಗೆ ಹೋಗೋನು ರಾತ್ರಿ ಸಂಜೆ 6 ಗಂಟೆಗೆ ಬರೋರು. ಈಗಂತಿ ರಿಟೈರ್ಮೆಂಟ್ ಆಕಂತ ಕಸ ಈಗ ಅಲ್ಲೇ ಮಾಡ್ಕೊತ ಕೊಟ್ಬಿಟ್ಟ 8 ಗಂಟೆ ಮಟನು ಅಲ್ಲೇ ಇದ್ದ ನಾವು ಫೋನ್ ಹಚ್ಚಿಂದ ಇಲ್ಲ ಇಲ್ಲೇ ಸಾಲೆ ಆಗದೀನಿ ಮತ್ತೆ ಸದ್ಯ ಬರ್ತೇನೆ ಕರ ಹಾಕಾತೀನಿ ಬರಾತೀನಿ ಅಂತ ಹಿಂಗೆ ಹೇಳ್ಕೊಂತಾನೆ ಇದು ಮಾಡ್ಕೊತಾನೆ ಬಂದ್ರೆ ಬಂದಿಂದ ಏನಿಲ್ಲ ಹೊಟ್ಟೆ ನನ್ನ ಮೊದಲ ಊಟ ಆಗ್ತಂತೆ ಊಟ ಮಾಡಿ ಆಮೇಲೆ ಹುಡುಗರು ಕೂಡ ಜಾಸ್ತಿ ಮಾಡ್ಕೊಂತ ಇದು ಮಾಡ್ಕೊಂಡು ಕುಂದಿರ್ತಿದ್ರು. ಹೊಳ್ಳಿ ಮಕ್ಕಳು ಜೋಡಿನೂ ನಗ್ನಗ್ತಾನ ಹಂಗ ಈಗ ಟಿವಿ ಹಚ್ಚಿಕುಲಿ ಅಂದ್ರೆ ಆಗಿದಾಗ್ಲ ಕೊಕಾಟ ಮಗುದೇನು ಹುಡುಗರು ಕೂಡ ಅವ್ರ ಮಕ್ಕಳು ಕೊಡತ್ತಿ ಭಾಳ ಇದು ಅದ. ನಮ್ಮ ಜೋಡಿನೂ ಹಂಗಾರ ಎಲ್ಲಾರ ಹೋಗ್ಬೇಕಂತ ನಮ್ಮನ್ನ ಕರ್ಕೊಂಡು ಹೋಗೋರು. ಎಲ್ಲಿ ಬಿಟ್ಟು ಹೋಗಿಲ್ಲ. ಹೋದ್ರು ಒಟ್ಟ ನಮ್ಮನ್ನ ಒಂದು ಊರಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಒಟ್ಟು ಲೇಟ್ ಆಗಿತ್ತಂದ್ರೆ ಇಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹಂಗೆ ಹೋಗ್ಬೇಡ ಮನೆಗೆ ಇಲ್ರಿ ಎಷ್ಟೊತ್ತಾಕತ್ರಿ ಬಿಡ್ರಿ ಒಂದು 40 ಅಂದ್ರೆ ಹೋಗಿ ಮನೆಗೆ ಊಟ ಮಾಡ್ತೀವಿ ಎಲ್ಲ ಬಿಸಿ ಊಟ ಮಾಡೋದು ಇಲ್ಲ ಮತ್ತು ಇದೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಮ್ಗೆ ಕರ್ಕೊಂಡು ಊಟ ಮಾಡಿ ಇದನ್ನು ಮಾಡಿ ನಮ್ಮ ಹುಡುಗರು ಭಾಳ ನಕಲಿ ಮಾಡೋರು. ಒಟ್ಟು ನಕಲಿ ಇಲ್ಲದೆ ಯಾರಲ್ಲ ಎಲ್ಲಾರು ಒಟ್ಟು 7 ಹೋಗೋಣ
ನಾ ಒಳಗೆ ಬಿಡ್ರಿ ಅಂತ ಸಹಿತ ಹೋಗಿ ಒಂದು ಬಾ ಎಷ್ಟೊತ್ತಕತ್ತೆ ಒಂದು ಏನ ತರೋದು ಇರಲಿ ನಾನು ಬಿಟ್ಟು ಹೊಟ್ಟ ಹೋಗೋದು ನನ್ನ ಕರ್ಕೊಂಡನ ಹೋಗೋದು ಮನ್ಯಾಗಾದ್ರೂ ಹಂಗಾರ ಮನ್ಯಾಗ ಬಂದ್ಬಿಟ್ರೆ ಎಲ್ಲ ಮೊಮ್ಮಕ್ಳು ಕೊಡೋಕ್ಕೆ ಅಷ್ಟು ಜೀವ ಈಗ ಹುಡುಗಿ ಅಂತಿ ಎತ್ಕೊಂಡೋದು ಹೋದ ಹುಡುಗಿನಂತಿ ಅಷ್ಟು ಜೀವ ಮಾಡ್ತಾರೆ ಅಷ್ಟು ಪ್ರೀತಿ ಅವ್ರಿಗೆ ಮಕ್ಕಳು ಅಂದ್ರೆ ತಮ್ಮ ಮಕ್ಕಳಿಲ್ಲ ನನ್ನ ಮಕ್ಕಳಿಲ್ಲ ಅಕ್ಕಗೆ ಮಕ್ಕಳಿಲ್ಲ ಎಲ್ಲರಿಗೂ ಹಂಗಾದ ಹೆಣ್ಣು ಮಕ್ಕಳು ಮಕ್ಕಳಿಗೆ ಹಂಗದಾರ ಅಕ್ಕಗೆ ಮಕ್ಕಳಿಗೆ ಹಂಗದಾರ ಭಾಳ ಚಲೋ ಅದ್ರಾಗೇನು ನಾವು ಮಾತ್ರ ಟೆಕ್ ಸಿಕ್ಕಾರ ಅವ್ರು ಹುಡುಕೊಂತ ಹೋದ್ರು ಸಿಗಂಗಿಲ್ಲ ಅಂತಾರ ನಮಗೆ ಹಂಗದಾರ ನಮಗೆ ಭಾಳ ಚಲೋ ಮನುಷ್ಯ ಸಿಟ್ಟು ಅನ್ನೋಂಥದ ಇಲ್ಲ ಮಕ್ಕಳು ಒಂದು ಪೆಟ್ಟು ಹೊಡಿರಲ್ಲ ಏನು ಹೊಡೆದ್ರು ಹೊಡ್ಯಾಕತ್ರು ನಾವು ಹೊರಗೆ ಹೋಗಿಂದ ಮಕ್ಕಳು ಬಿಡ್ರಿ ನೀವು ನಾವು ಹೊಟ್ಟೋದಿಲ್ಲ ಅವ್ರ ಅಪ್ಪಾರು ಹಂಗಾಯ್ತಾರ್ರಿ ಅವ್ರ ಅಪ್ಪಾರು ಹುಡುಗರು ಒಟ್ಟ ಹೊಡೆದು ಕೊಡ್ತಿದ್ದಿಲ್ಲ ಹಂಗೆ ಅವ್ರ ಅಪ್ಪಾರ ಹಂಗೆ ಇವರು ಅದ ಅವ್ರ ಅಪ್ಪಾರನು ಒಟ್ಟ ಒಂದು ಪೆಟ್ಟು ಹೊಡೆದು ಕೊಡ್ತಿದ್ದಿಲ್ಲ ಹಂಗೆ ಇವರು ನಾವು ಹೊರಗೆ ಹೋಗಿದ್ರೆ ಬಿಡ್ರಿ ಹುಡುಗರು ಹೊಡಿದಾರ. ನನ್ನ ಹೆಸರು ಲಕ್ಷ್ಮೀ ಮೇಲ್ಕಟ್ಟಿ. ನಾನು ಅವರ ಸಣ್ಣ ತಮ್ಮರ ಮಗಳು. ನನಗೂ ಒಳ್ಳೆ ಶಿಕ್ಷಣವನ್ನು ಕೊಡಿಸಿದ್ದಾರೆ. ನನ್ನ ಹೆಸರು ಕಮಲವ ಶಂಕರಪ್ಪ ನೀರಲ್ಕಟ್ಟಿ. ನಾನು ಗುರುಗಳಿಗೆ ಸೊಸೆ ಆಗಬೇಕು. ಸೊಸೆನೂ ಹೌದು, ಅವರು ತಮ್ಮರ ಹೆಂಡತಿನೂ ಹೌದು. ಆದ್ರೆ ನಮಗೆ ಭಾಳ ಒಳ್ಳೆಯ ಮನುಷ್ಯರವರು. ಮನೆತನಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಮತ್ತು ಶಾಲೆಯಲ್ಲಿ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಆದ್ರೆ ಮಕ್ಕಳಂದ್ರೆ ಅವ್ರಿಗೆ ಭಾಳ ಪಂಚಪ್ರಾಣ. ಮತ್ತು ನಮ್ಮ ಮನೆಯವರು ಈಗ ಕೆಲ್ಸಕ್ಕೆ ಹತ್ತಿದಾರು, ಅವರಿಂದನೇ ಕೆಲ್ಸಕ್ಕೆ ಹತ್ತಿದಾರು. ಮೊದಲಂತೂ ಅವರು ಬರೀ ಬರೀ ಅಡ್ಡಾಡ್ದ ಮಾಡ್ತಿದ್ರು. ಆಮೇಲೆ ನಾವು ಅಡ್ಡಾಡ್ತಾರಂತ ಅವ್ರ ಹೆಣ್ಣು ಮಕ್ಕಳನ್ನ ಅವ್ರೇನು ಕೈ ಬಿಡಲಿಲ್ಲ, ಚೆನ್ನಾಗಿ ನೋಡ್ಕೊಂಡು ಹೋದರು. ಆದ್ರೆ ನನ್ನ ಮಕ್ಕಳಿಗಂತೂ ಭಾಳ ಪ್ರೀತಿಯಿಂದ ಶಿಕ್ಷಣ ಪಡಿಸಿದ್ರು. ಅಂತಿಂತ ಶಿಕ್ಷಣ ಅಲ್ಲ, ಅದು ದೊಡ್ಡ ಇದನ್ನ ಶಿಕ್ಷಣವನ್ನು ಪಡಿಸಿದ್ದಾರೆ. ಮತ್ತು ನಮ್ಮನೇನು ಅವ್ರೇನು ಒಪ್ಪಟ್ಟಾಗಿ ಮಾತಾಡ್ಲಿಲ್ಲ ರೀ, ಭಾಳ ಚಲೋ ತಂಗೆ ನೋಡ್ಕೊಂಡ್ರು. ನಮ್ಮ ಅವ್ವಾರಂತರೂ ಇಲ್ಲೇ ಇದ್ರಾಗ ಅದಾರ 4 ಮಂದಿ ರೀ. ಅವ್ರು ಅಕ್ಕಂಗ್ಯಾರನು ಚಲೋ ತಂಗೆ ನೋಡ್ಕೊಂಡು ಹೋಗಾರು. ಅಂತಂದ್ರಂತೂ ಅವ್ರು ಕೈ ಬಿಟ್ಟಿಲ್ಲ, ಭಾಳ ಚಲೋ ತಂಗೆ ನೋಡ್ಕೊಂಡು ಹೋಗಾರ ರೀ. ನಮಗೆ ಎಷ್ಟು ಹೇಳಿ ಮಾತು ಸರ್ ನಮ್ಮ ಮಗ ರೀ ನಮ್ಗೆ ಒಟ್ಟು ಚಲೋ ತಾಯಿಯವ್ರನ್ನೂ ಚಲೋ ಐತೆ. ಅವ್ರ ತಾಯಿಯವ್ರಿಗೆ ಒಟ್ಟ ಮಕ್ಳಂದ್ರೆ ಅಕ್ಕಂಗ್ಯಾರ 4 ಜನ, ಇವರ ಬ್ರದರ್ಸ್ 3 ಜನ. ಅವ್ರ ಒಟ್ಟ ಅಕ್ಕಂಗ್ಯಾರನು ಅಣ್ಣ ತಮ್ಮಂದ್ರೂ ಎಲ್ಲರೂ ಒಟ್ಟಿಗೆ ಚಲೋ ಅದಾರ. ಒಂಥರ ಜೇನಿಗೆ ಬಿಡ್ತಾರ, ಯಾವುದನ್ನು ಏನು ಇದನ್ನು ಮಾಡೋದಿಲ್ಲ. ಯಾಗಿ ಇದನ್ನೊಂದು ಒಟ್ಟ ಒಂಥರ ಜೇನು ಕೂಡ ಇದ್ದಂಗೆ ಅದಾರ. ಈಗೂ ಅಷ್ಟು 4 ಜನ ಅಕ್ಕಂಗ್ಯಾರ ಹಂಗ್ರಿಕೆಯಲ್ಲಿನೇ ಅದಾರ ವಾಸ ಮಾಡೋದು. ಅವರು ಇವರು ಎಲ್ಲರೂ ಒಂಥರ ದೂರದ ಸಂಬಂಧಿ ಅಂತ ಏನಿಲ್ಲ ಇಲ್ಲ. ನಮ್ಮ ಸೌರಮ್ಮವ್ರಿ ಅವರು ನಾವು ಏನಂದ್ರೆ ಚಿಕ್ಕಂದಿನಿಂದನೂ ಅವ್ರು ಕೈಯಾಗನ ಬೆಳೆದಂಗ್ರಿ. ನಮ್ಮ ತಂದೆ ಇಲ್ಲ, ಆದರೂ ತಂದೆ ಸ್ಥಾನದೊಳಗೆ ನಿಂತ ಎಲ್ಲ ಮಾಡ್ತಾರೆ. ಇಂದ ಹಿಡ್ದ ನಾವು ಏನು ಈಗ ಈ ಅವಸ್ಥೆ ಒಳಗೆ ಮದುವೆವರೆಗೂ ನಮ್ಮನ್ನ ನಮ್ಮ ಎಲ್ಲ ಆಗುಗಳನ್ನು ಎಲ್ಲ ನೋಡ್ಕೊಂಡಾರ ನೋಡ್ರಿ, ಪ್ರತಿಯೊಂದನ್ನು. ಮತ್ತು ಅದೇನಿಲ್ರಿ, ನಮಗೆ ಸೋದರ ಮಾವ ಅಲ್ರಿ ಅವ್ರ ಹಡದ್ ತಂದಿದ್ದಂಗನ ರೀ. ಮತ್ತು ವಿಜಯಲಕ್ಷ್ಮಿ ಒಪ್ಪಲತ್ತೀರಿ ನಮ್ಮ ರೀ. ಸರ್ಗೆ ಅಣ್ಣನ ಮಗಳಾಗಬೇಕು. ನಮ್ಗೆ ಅವರ ನಮ್ಮ ತಂದೆಗಿಂತ ಹೆಚ್ಚು ನೋಡ್ಕೊಂಡಾರೆ, ಭಾಳ ಚಲೋ ಮಾಡ್ತಾರೆ ರೀ ಅವರು. ಆದ್ರೆ ನಮ್ಗೆ ಸಣ್ಣಂದಿರ್ತಾನು ಎಲ್ಲ ತಂದಿ ಬಿಟ್ಟು ಅವರ ಎಲ್ಲ ನಮ್ಗೆ ದೇವಂತರ ದೇವ್ರಿದ್ದಾಗ ನೋಡ್ರಿ ನಮ್ಗೆ ಅವ್ರು. ನಮ್ಮ ಕಾಕಾನಂದ್ರೆ ಎಲ್ಲರಿಗೆ ಭಾಳ ಒಳ್ಳೆ ಇದನ್ನ ಮಾಡ್ಕೊಂತ ಎಲ್ಲರಿಗೂ ಒಳ್ಳೆ ಗುಣ ಹೇಳುದ್ರಿ ಬರೋ ಎಲ್ಲ ಭಾಳ ಚಲೋ ಮಾಡ್ತಾರೆ ಸರ್, ಭಾಳ ಚಲೋ ರೀ. ನಮಗಂತೂ ಗುರು ಅಂದ್ರು ಅವ್ರ, ಮತ್ತೆ ಹೊಳ್ಳಿ ತಂದೆ ಅಂದ್ರು ಅವ್ರ, ಮತ್ತೆ ಹೊಳ್ಳಿ ಏನಂದ್ರ ದೇವ್ರಂದು ಅವ್ರ ಆಗ್ಬಿಟ್ಟಾರ. ದೇವ್ರಂದ್ರೆ ಅವ್ರಿಗೇನ ನೋಡ್ರಿ ಕೈ ಮುಗುದಂದ್ರ ಒಂಥರ ದೇವ್ರ ನೋಡ್ರಿ. ನಮಗೆ ಎಲ್ಲ ಒಳ್ಳೆ ಗುಣ ನಡೆಸ್ಕೊಟ್ಟಾರ್ರಿ. ನಾವು ಇನ್ನ ಕಲಿ ಅಂದ್ರೆ ಬಿಟ್ಟು ನಮ್ದು ಭಾಳ ನಾವು ಕಲಿಯಾಕ ನಮ್ಗೆ ಇಷ್ಟ ಕಲಿಲಿಲ್ರಿ. ಆದ್ರೂ ಒಟ್ಟು ಈಗ ಆದ್ರೂ ನಮ್ಮ ತಂಗಿಗಳನ್ನ ಎಷ್ಟು ಬರೀ ಇಂಜಿನಿಯರ್ ಓದ್ಸಾತಾರ್ರಿ. ಭಾಳ ಎಜುಕೇಶನ್ ಬಗ್ಗೆ ಭಾಳ ಹೇಳ್ತಾರ್ರಿ. ನಮ್ಮ ಮಕ್ಕಳ ಸದ್ಯಕ್ಕೆ ಈಗ ಅವ್ರನ್ನ ಮಕ್ಕಳು ನಾವೇ ಹಡ್ದೇವ್ರ ಅಷ್ಟೇ ಅವ್ರ ಕೈಯಾಕ ಕೊಟ್ಟೇವ್ರಿ. ಅವರೆಲ್ಲ ಜೋಪಾನ ಮಾಡ್ಯಾರಿ ನಮ್ಮ ಮಕ್ಕಳ ಮ್ಯಾಗಂಕಾರ. ಅವ್ರು ನಾವು ತಂದೆ ತಾಯಿ ಸುಡ್ರಿ, ಅವರ ನೋಡ್ರಿ ಅವ್ರ ಅಜ್ಜ ಅಮ್ಮನ ತಂದೆ ತಾಯಿ ಇದ್ದಂಗ್ರಿ ಅವ್ರು. ನಮ್ಮ ಕಾಕ ಒಂಥರ ದೇವ್ರಿದ್ದಂಗ ನೋಡ್ರಿ ನಮ್ಮ ಕಾಕ ಅವ್ರು. ನಾವು ಅಷ್ಟೇ ಅಲ್ದ ಮತ್ತು ಈ ಊರೊಳಗುನು ಒಂಥರ ಎಲ್ಲಾರಿಗೂ ಒಳ್ಳೇದನ್ನ ಬಯಸ್ತಾರೆ ಅವ್ರು. ಎಲ್ಲಾರು ತಮ್ಮ ಸ್ವಂತ ಮಕ್ಕಳಂತ ನೋಡ್ಕೋತಾರ. ಮತ್ತು ದುಬ್ಬದ ಮಾಡ್ಯಾಗ ಅಂತೂ ಎಷ್ಟು ವರ್ಷ ಸರ್ವಿಸ್ ಆಗ್ತೇವೆ ಅಂತ ಅಂದ್ರೂ ಎಲ್ಲರೂ ಈವರೆಗೂ ಎಲ್ಲರೂ ನೆನೆಸ್ತಾರೆ ನೋಡ್ರಿ ಅವ್ರು. ನಮಗೆ ಪ್ರತಿಯೊಬ್ರು ಬೆಟ್ಟದಾರ ಅಂಥವ್ರನ್ನ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಆಮೇಲೆ ಅಂಥವ್ರು ನಮ್ಮನ್ನು ಕೂಡ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿ ನಮಗೆ ಎಜುಕೇಶನ್ ಹೆಲ್ಪ್ ಮಾಡ್ಯಾರು ಅಂತೇಳಿ ಇನ್ನೂವರೆಗೆ ದುಬ್ಬದ ಮಾಡ್ಯಾರ, ಇನ್ನೂವರೆಗೆ ನಮ್ಗೆ ಬೆಟ್ಟದಾಗ ಹೇಳ್ತಾರೆ ನೋಡ್ರಿ ಮೇಡಮ್. ನಮಸ್ಕಾರ, ನನ್ನ ಹೆಸರು ಪ್ರೇಮಾ ತಿಮ್ಮಾಪುರ ಅಂತೇಳಿ.
ನಾನು ನೀಲಕಟ್ಟಿ ಸರ್ಗೆ ಅವರ ಮಿಸಸ್ ಅವರ ಸೋದರ ಮಗಳಾಗಿತ್ತು. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿಗಿಂತ ಅವರ ನಮ್ಮ ಹೆಚ್ಚಿನ ತಂದೆ ತಾಯಿ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಅಪ್ಪಾಜಿ ಅಂತಾನೆ ಹೇಳ್ಬೋದು. ಅವರು ಹೆಂಗದಾರ ಅಂತಂದ್ರೆ ಅವ್ರದ್ದು ಒಂದು ಕುಟುಂಬ, ಆ ಕುಟುಂಬದೊಳಗೆ ನಾನು ಹೋಗ್ಬೇಕಿನ್ನ ನನಗೆ ಖುಷಿ ಆಗ್ತೈತಿ. ಆ ಕುಟುಂಬ ಹೆಂಗೈತಂದ್ರೆ ಪರೋಪಕಾರ ನಮ್ಮ ಶರೀರಂ ಅನ್ನೋ ಹಂಗೆ ಅವ್ರು ಎಲ್ಲರದು ನಮ್ಮ ಇನ್ನುಳಿದ ದೊಡ್ಡಪ್ಪ ಆಗಿರಲಿ, ಕಾಕಾಗಿರಲಿ, ನಮ್ಮ ಚಿಕ್ಕಮ್ಮಗಳಾಗಿರ್ಬೋದು, ಯಾರೇ ಆಗಿರಲಿ, ಅವ್ರು ಏನಂದ್ರೆ ಅವ್ರದೊಂದು ಎಲ್ಲರಿಗೂ ಒಂದು ಉಪಕಾರ ಮಾಡುವಂಥದ್ದು ಮತ್ತು ಸಹಾಯ ಮಾಡುವಂಥ ಗುಣ ಅಂದ್ರೆ ಉದಾರವಾದ ಒಂದು ಗುಣ ಈ ಮನೆತನದಾಗ ಐತಿ ಅನ್ನೋದಕ್ಕೆ ನಂಗೆ ಭಾಳ ಖುಷಿ ಆಗ್ತೈತಿ. ಮತ್ತು ನಮ್ಮ ಕಾಕರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ಹೆಂಗದಾರ ಅಂತಂದ್ರೆ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ. ಆಮೇಲೆ ಶಿಕ್ಷಕರಾಗಿರುವಾಗೂ ಅವ್ರ ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ, ಅವ್ರ ಮಕ್ಕಳು ಅಷ್ಟು ಮುಗ್ಧತೆ ಐತೆ ಅವ್ರ ಹತ್ರ. ಅಷ್ಟೇ ಅಲ್ಲ, ಅವ್ರು ಏನಂದ್ರೆ ಎಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸ್ತಾರಂತಂದ್ರೆ ಈ 3 ಜನ ಅಣ್ಣ ತಮ್ಮಂದಿರು ಕೂಡಿದ್ರು ಇಷ್ಟು ಮಕ್ಕಳಾಗಿರ್ಲಿ, ಅವ್ರಿಗೇನೋ ಅವ್ರ ಆರೋಗ್ಯ ಆಗಿರಲಿ, ಕುಟುಂಬದಾಗಲಿ, ವ್ಯವಹಾರಿಕವಾಗಲಿ ಎಲ್ಲ ಒಂದು ತಾವೇ ನಿಭಾಯಿಸ್ಕೊಂಡು ಹೋಗ್ತಾರೆ. ಮತ್ತು ಸಮಾಜದಲ್ಲಿ ಅವ್ರಿಗೊಂದು ಒಳ್ಳೆ ಸ್ಥಾನ ಐತಿ. ಏನೋ ಒಂದು ಹಿರಿಯತನ ಬಂದರೂ ಅವ್ರಿಗೆ ಅವ್ರ ಕಡೆನೇ ಬರ್ತದೆ, ಅದನ್ನು ಅಷ್ಟೇ ಸೌಮ್ಯವಾಗಿ ನಿಭಾಯಿಸ್ತಾರೆ. ಮತ್ತು ಅದೇ ರೀತಿ ಅವ್ರದ್ದು ಆಧ್ಯಾತ್ಮಿಕ ಜೀವನನೂ ಅಷ್ಟೇ ಚೆನ್ನಾಗೈತಿ. ಆಧ್ಯಾತ್ಮಿಕ ಜೀವನ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರದ್ದು ಜೀವನದ ಒಂದು ದಿನಚರಿ ಪ್ರಾರಂಭ ಆಗೋದು ಬೆಳಗಿನ 5:30ಇಂದ. ಅವ್ರು ಪ್ರತಿದಿನ ಎಷ್ಟೇ ರಾತ್ರಿ ಎಷ್ಟು ಗಂಟೆ, ಇವಾಗ 2 ಗಂಟೆ ಇರಲಿ 3 ಗಂಟೆ ಇರಲಿ, ಎಷ್ಟೇ ಗಂಟೆಗೆ ಮಲಗಿರಲಿ ಅವ್ರು ಬೆಳಗ್ಗೆ 5:30ಗೆ ಅಂದ್ರೆ ವಾಕಿಂಗ್ ಹೋಗ್ತಾರೆ. ಪ್ರತಿದಿನ ಪ್ರವಚನ ಕಾರ್ಯಕ್ರಮ ಅವ್ರು ತೋಟದಾಗ ಮಾಡ್ಯಾರ. ಪ್ರವಚನ ಕಾರ್ಯಕ್ರಮ ನಡೆಸ್ತಾರೆ. ಮತ್ತು ಅದೇ ರೀತಿ ಹೊಲದ ಬಗ್ಗೆನೂ ಕಾಳಜಿ. ಅವರು ಬರ್ತಾನೆ ಹಂಗೆ ಅಲ್ಲಿಂದ ಮನೆಗೆ ಹೋಗ್ತಾನೆ. ಬರ್ತಾಗ ಏನಾದರೂ ಕಳೆ ಇದ್ರಿ ಹೊಲ ಏನಿದ್ರು ಅದು ತಕೊಂತಾನೆ ಬರ್ತಾರೆ. ದಿನ ನಾ ಅವ್ರ ಜೊತೆಗೆ ದಿನ ಹೋಗಿರ್ತೇನೆ, ನಾನು ಹೋಗಿರ್ತೇನೆ. ಬಟ್ ಅವ್ರು ಹೆಂಗದಾರ ಅಂತಂದ್ರೆ ಇವ್ರು ಯಾರು ಎಲ್ಲರಿಗೂ ಬಸವನವ್ರು ಹೇಳ್ತಾರಲ್ಲ, ಇವ ನಮ್ಮವ ಅನ್ನೋಂಗೆ ಯಾರೋ ಅಂತ ತಿಳ್ಕೊಳ್ಳೋರು ಯಾರು ಬರಲಿ ಅವ್ರು ನಮ್ಮವ್ರು. ಅವ್ರಿಗೆ ಉಪಚಾರ ಮಾಡೋದು, ಅವ್ರಿಗೆ ಔಪಚಾರಿಕತೆ ಅಂದ್ರೆ ಅವ್ರಿಗೆ ಕರೆದು ಮೊದಲು ಕುಂದಿರ್ಸಿ ಅವ್ರದ್ದೆಲ್ಲ ಕೇಳೋದು. ಅವ್ರು ಏನಾದ್ರು ಸಮಸ್ಯೆ ಇದ್ರು ಕೇಳೋದು, ಎಲ್ಲ ಮಾಡೋದು, ತಿನ್ರಿ ಉಣ್ರಿ ಎಲ್ಲ ಕೇಳೋರು. ಅದೇ ರೀತಿ ಅವ್ರು ಮತ್ತೆ ಹೇಳ್ಬೇಕಂದ್ರೆ ಅವ್ರ ಊರಾಗ ಅವ್ರಿಗೆ 4 ಮಂದಿ ಅಕ್ಕಂಗ್ಯಾರದ. ಅವ್ರ ಫ್ಯಾಮಿಲಿದಲ್ದ ಅವ್ರ ಫ್ಯಾಮಿಲಿಯಾಗ ಏನೋ ಇದ್ರು ಇವ್ರನ್ನ ಬಿಟ್ಟು ಅವರು ಮಾಡೋದಿಲ್ಲ. ಅವರು ಅಷ್ಟೇ ಮಹತ್ವವನ್ನು ಇವ್ರು ಕೊಟ್ಟಾರ. ಮತ್ತು ಇವರು ಅವ್ರ ಜೊತೆ ಹಂಗೆ ನಡ್ಕೊಂಡಾರ. ಶಾಲೆ ವಿಷಯ ಹೇಳ್ಬೇಕಂದ್ರೆ ಎಷ್ಟೋ ಮಕ್ಕಳಿಗೆ ಇವರು ಎಷ್ಟೋ ಶಾಲೆಗೂ ತಮ್ಮ ಕೈಲೇ ಹಾಕಿ ಮಾಡ್ತಾರೆ. ಮಕ್ಕಳಿಗೆ ಎಷ್ಟೋ ಬಡ ಮಕ್ಕಳಿಗೆ ತಮ್ಮ ಕೈಲೇನ ಕೊಟ್ಟು ಮಾಡಿದ್ದು ನಾ ಹಂಗೆ ಹೊರಗಿಂದನೇ ಕೇಳಿದ್ದೀನಿ. ಮತ್ತು ಎಷ್ಟೋ ಮಕ್ಕಳು ಅವರಿಂದ ನೌಕರಿ ಮಾಡ್ತಾರೆ. ಅವರೆಲ್ಲ ಬಂದಿರ್ತಾರೆ, ಬಂದು ಭೇಟಿಯಾಗಿ ಹೋಗ್ತಾರೆ. ಇವ್ರಿಗೆ ಅಷ್ಟು ಖುಷಿ ಅವ್ರಿಗೆ. ನಮ್ಮ ಮನ್ಯಾಗ ಏನೋ ಒಂದು ಫಂಕ್ಷನ್ ಆಯ್ತಂದ್ರೆ ಒಟ್ಟು ಅವ್ರು ಎಲ್ಲೆಲ್ಲಿ ಬಳಗೈತೆ ನೋಡಿ, ಟೀಚರ್ಸ್ ಇರಲಿ, ಸ್ಟೂಡೆಂಟ್ ಇರಲಿ, ಯಾರೇ ಇರಲಿ, ಆಧ್ಯಾತ್ಮದ ಬಳಗಾಗಲಿ ಇಲ್ಲ ಒಂದು ಹೆಂಗಂದ್ರೆ ಒಂದು ಜೇನುಗೂಡು ಹೆಂಗೆ ಒಟ್ಟಾಗಿ ಕುಡ್ದಿಲ್ಲ ಹಂಗೆ ಕುಡ್ಕೊಂಡು ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅವ್ರು ಈಗ ಅವ್ರ ದಿನಚರಿ ಹೆಂಗಂದ್ರೆ ಅವರು ಶಾಲೆ ಒಳಗನೆ ಜಾಸ್ತಿ ಟೈಮ್ ಕಳೀತಾರೆ. ಅವರು ಬೆಳಿಗ್ಗೆ 9:30 ಹೋದ್ರಂದ್ರೆ ರಾತ್ರಿ 8 ನಾ ಏನಾದ್ರು ಧಾರವಾಡಲ್ಲಿ ಹೋಗಿದ್ದು ಎಲ್ಲದೀಪ ಅಂದ್ರೆ ನಾ ಶಾಲೆಗೆ ಅದನ್ನ ಅಂತ ಹೇಳ್ತಾರೆ. ಅವ್ರು ಅಷ್ಟು ಲೇಟಾಗಿ ಅಂದ್ರೆ ಕೆಲಸ ಅಂದ್ರೆ ಅಷ್ಟು ಜವಾಬ್ದಾರಿ ಅವರಿಗೆ. ಮಕ್ಕಳಿಗೆ ಏನೋ ಒಂದು ತರೋದಿರಲಿ ಮಾಡೋದಿರಲಿ ಪ್ರತಿಯೊಂದು ಅಷ್ಟು ಹುಮ್ಮಸ್ಸಿಂದ ಮಾಡ್ತಾರೆ. ಮತ್ತು ಇನ್ನು ಅವ್ರು ಹಾಸ್ಯ ಹೇಳ್ಬೇಕಂದ್ರೆ ಫನ್ನಿ ಅಂದ್ರೆ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ತಾರೆ. ಅವರು ಮನ್ಯಾಗ ಮೊಮ್ಮಕ್ಕಳ ಜೊತೆ ಕ್ರಿಕೆಟ್ ಆಡೋದು, ಅವ್ರ ಜೊತೆ ಕುತ್ಕೊಂಡು ಕಬಡ್ಡಿ ನೋಡೋದು, ಕ್ರಿಕೆಟ್ ನೋಡೋದು. ಅವ್ರಿಗೆ ನಂದೇ ಬಾಲ್ ಐತಿ, ನಿಂದಿಲ್ಲ, ನಂದೇ ಕೊಡ್ಬೇಕು ನೀ ಬಾಲ್, ನಂದೇ ಬ್ಯಾಟಿಂಗ್ ಐತಿ. ಒಟ್ಟೆ ಅವ್ರಿಗೆ ಬಾಲ್ ಹಾಕಕ್ಕೆ ಬ್ಯಾಟಿಂಗ್ ಒಟ್ಟೆ ಮಾಡಲ್ಲ. ಬ್ಯಾಟಿಂಗ್ ಇವರೇ ಮಾಡ್ಬೇಕು, ಬಾಲಿಂಗ್ ಅವರೇ ಮಾಡ್ಬೇಕು. ಒಟ್ಟೆ ಬ್ಯಾಟಿಂಗ್ ಕೊಡಂಗಿಲ್ಲ ಅವ್ರಿಗೆ. ಅವ್ರ ಜೊತೆ ಕಾಡಿ ಒಟ್ಟು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಾರೆ. ಯಾವಾಗ ಅವ್ರು ನಾವು ಸಿಟ್ಟು ಮಾಡ್ಕೊಂಡಿದ್ದು ಹೊಟ್ಟೆ ನೋಡಿಲ್ಲ. ಮತ್ತು ನಿಜ ಹೇಳ್ಬೇಕಂದ್ರೆ ಅವರಂತ ಸೌಮ್ಯ ಗುಣ ಮತ್ತು ಒಳ್ಳೆಯ ಗುಣ ಯಾರಿಗೂ ಎಲ್ಲಿ ನಾನು ನೋಡಿಲ್ಲ ಅಂತ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಇಷ್ಟೆಲ್ಲ ಜವಾಬ್ದಾರಿ ನಿಲ್ಲಿಸ್ಕೊಂಡು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ರು. ಶಾಲೆಗೂ ಒಳ್ಳೆ ಹೆಸರು, ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರಗಳನ್ನು ಹೇಳ್ಕೊಟ್ಟಾರ. ಶಾಲೆಗೂ ಒಳ್ಳೆ ಹೆಸರು ತಂದುಕೊಟ್ಟಾರ. ಆದ್ರೆ ಅವ್ರು ಇನ್ನು ಮುಂದಿಂದ ಶಾಲೆಗೆ ಹೋಗೋದಿಲ್ಲ ಅನ್ನೋದು ಒಂದು ಸ್ವಲ್ಪ ವಿಷಾದ ಅನಿಸಿದ್ರು. ಅವರಿಗೂ ಒಂದಿಷ್ಟು ಸಮಯ ಬೇಕಲ್ಲ. ಅವ್ರಿಗೂ ಒಂದಿಷ್ಟು ಇನ್ನು ಮುಂದಿಂದ ಅವರಿಗೆ ಅವ್ರ ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿಲ್ಲ ಅಂತ ಹೇಳಿ ಆಶಿಸಕ್ಕೆ ಇಷ್ಟಪಡ್ತೀನಿ. ಇದು ಕಟ್ಟಿಯವರ ಹಳೆಯರಾಗಬೇಕು. ಹಳೆಯರು ಹೆಂಗಂತಂದ್ರೆ ನಾವು ಅವ್ರ ಅಣ್ಣನ ಗಂಟ ಅಂತ ನಾವು ಹೇಳೋದು. ಅವರು ಶಿಕ್ಷಕ ವೃತ್ತಿಗೆ ಭಾಳ ಇದರಿಂದ ಒಂದು ಶ್ರದ್ಧೆಯಿಂದ ಅವರು ಇದು ಮಾಡ್ಕೊತ ಬಂದರು. ಮತ್ತು ಅವರು ಆಚಾರ ವಿಚಾರಗಳು ನೋಡಿದರೆ ಭಾಳ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಏನಂತಂದ್ರೆ ಅವರು ಜಾತಿ ವಿಚಾರದಾಗ ಒಂದು ಇದು ಮಾಡ್ಕೊತ ಬಂದವರು. ಇದೆಲ್ಲ ನೋಡಿದ್ರೆ ನಮ್ಗೆ ಭಾಳ ಒಂದು ಸಂತೋಷದ ಸುದ್ದಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅವ್ರ ಅಂತ್ಯಕ್ಕಿನ ವಿಚಾರಗಳನ್ನು ಕೇಳಿದರೆ ಒಂಥರ ಕಟ್ಟಾಗಿನ ಹಳ್ಳ ಕರಗಬೇಕು ಅಷ್ಟೊಂದು ಮನವರಿಕೆ ಕೊಟ್ಕೊಂತ ಬಂದವರು. ಮತ್ತು ನಮ್ಗೆ ಹಿಂಗೆ ಹಾಗೆಲ್ಲ ಅವರು ಬೇಕಾದ್ಮೇಲೆ ಅಂತಂದ್ರೆ ನಮಗೆ ಭಾಳ ಖುಷಿ ಅನಿಸ್ತದೆ.
ಸರ್ ಮಗಳಾಗ್ಬೇಕ್ರಿ ದೊಡ್ಡ ಮಗಳು ರೀ. ಸರ್ ಬಗ್ಗೆ ಎಲ್ಲ ಮಾತಾಡ್ತಾರೆ ರೀ. ಅವರು ಸರ್ ಕೂಡ ಪ್ರೊಫೆಸರ್ ಕೂಡ ಭಾಳ ಮಾಡ್ಕೊತಿದ್ರು. ಆದ್ರೆ ಅವ್ರ ಸರ್ ಅವ್ರಿಗೆ ಗುರುಜಿ ಅವ್ರು ಅಂತಿದ್ರು. ಅಂದರೆ ಅವ್ರ ಸೇವಾ ಎಲ್ಲ ಮಾಡಿದ್ರು ಅವರು. ಅವ್ರು ಕೂಡ ಆಗಿಂದಂತೆ ಭಾಳ ಚಲೋ ಆಗಿದೆ. ಅಧ್ಯಾತ್ಮದೊಳಗೆ ಇರೋದು ಎಲ್ಲಿ ಪ್ರವಚನ ನಡೀತೈತೆ ಅಲ್ಲೆಲ್ಲ ಹೋಗ್ತಾರೆ. ಈಗ ಹೊಲದೊಳಗೆ ಆಶ್ರಮ ಕಟ್ಸಿದ್ವಿ. ಈಗ ಅಲ್ಲಿ ಪ್ರವಚನ ಮಾಡ್ತಾರೆ. ಈಗ ಅಮಾವಾಸ್ಯೆಗೊಮ್ಮೆ ಅಡುಗೆ ಮಾಡ್ತಾರೆ. ಇಲ್ಲಿ ಎಲ್ಲರೂ ನಮಗೆ ಬಂತ ಈಗ ಅವರೆಲ್ಲ ಅದಕ್ಕೆ ಮಣ್ಣೆಗೆ ಇದ್ದಾರೆ ಸರ್. ಅದೇನು ನಮ್ಮ ಕೂಡ ಆದರೂ ಹಂಗೆ ವರ್ಷ ಅಂತೇಳ್ರಿ ಅವ್ರ ಶಿವ ಎಲ್ಲ ನಮ್ಮ ಅಪ್ಪಾಜಿಯಾರ ಮಾಡ್ಯಾರ. ಹೊಳ್ಳಿ ಅವರು ಶರೀರ ಬಿಡೋ ತನಕನೂ ಅವರು ಕುಡೋದಾಗಿ ಸರ್ ಕುಡೋದಾಗಿ ಅವರು ಗುರುಜಿ ಅಂತೇಳಿ ಹೆಸರಿಟ್ಕೊಂಡು ನಮ್ಮ ಅಪ್ಪಾಜಿಯವರು ಅವ್ರ ಬಿಟ್ಟು ಇವರು ಇರ್ತಿದ್ರು. ಈಗಾದರೂ ಅವರಿಲ್ಲರೂ ಅದಾರ ಅಂತ ತಿಳ್ಕೊಂಡು ಅವ್ರು ಶಿವ ಮಾಡ್ತಾರೆ. ನಮಸ್ಕಾರ. ಇವರು ಗುರುಗಳು ಅಕ್ಕಾರೆ, ನಾವು ಇವ್ರ ಮಗ ರೀ. ನಮ್ಮ ಬಾಬಾರಂತೂ ಯಾವ್ದಾರ ಒಂದು ಕೆಲಸಕ್ಕೆ ಅದು ಹೋಗ್ಬೇಕ್ರಿ, ಅವ್ರ ಜೊತೆ ಹೋಗೇ ಮುಂದೆ ಹೋಗ್ತೇವೆ. ಹೆಂಗೆ ಮಾಡ್ತಾರೆ ಹಳೆಯ ಕೋರ್ಟ್ ಕಚೇರಿ ನ್ಯಾಯ ಬಂದ್ರೆ ಒಂಟಕ್ಕೆ ಹೋಗ್ರಿ. ಒಟ್ಟು ಎಲ್ಲ ನ್ಯಾಯ ಬಂದ್ರೆ ಅವ್ರನ್ನ ಬಗ್ಗೆ ಎಲ್ಲ ನಾವು ಏನು ಕೇಳಿ ಅಂತ ಒಂದು ಏನು ಮಾಡಬೇಕಿಲ್ಲ. ನಮ್ಮ ಮಕ್ಕಳು ಅವ್ರ ನಮ್ಮ ಮನೆಗೆ ಹಿಡಿತಾನು ಅವ್ರಿಗೆ ನಮ್ಮ ಎರಡು ಮಾತು ಮಾತಾಡ್ತಾರೆ. From my childhood up to today, he has taken care, showed spotless love towards me. And ನಾನು ಬಿದ್ದಾಗ ನನಗೆ ಕೈ ಕೊಟ್ಟು ಎಬ್ಬಿಸಿ ನನಗೆ ಬೆನ್ನೆಲುಬಾಗಿ ನಿಂತರು ನನ್ನ ಅಪ್ಪ. ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ಲೈಫ್ ಅಂತ ಹೇಳಿಕೊಟ್ಟವರೇ ನನ್ನ ಅಪ್ಪ. ಹಾಯಪ್ಪ, ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತಿ. ನಿಮ್ಮ ಬಗ್ಗೆ ಹೇಳಕತ್ರ ಪದಗಳನ್ನು ಸೋತು ಹೋಗ್ತಾವೆ. ಮತ್ತು ನೀವು ನಂಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ. ಯಾವುದೇ ಏನೋ ಮಾಡೋಕ್ಕೆ ಹೋದ್ರೂ ನೀವು ನಂಗೆ ಒಟ್ಟು ಅದು ಮಾಡಬೇಡ ಇದು ಮಾಡಬೇಡ ಅಂತೆಲ್ಲ ಏನೂ ಹೇಳಿಲ್ಲ. ಕಣ್ಣಿಗೆ ಕಾಣುವ ದೈವ ಅಂತ ಹೇಳಿದ್ರೆ ಅಪ್ಪ ಅಂತಲೇ ಹೇಳ್ಬೋದು. ನೀವು ನನ್ನಂತರೂ ಸಣ್ಣಕ್ಕಿದ್ದಾಗಿಂದ ಹಾಸ್ಟೆಲ್ ಒಳಗೆ ಸೇರಿಸ್ಬಿಟ್ಟಿರಿ. ಮತ್ತು ನಾನಂತೂ ಹಾಸ್ಟೆಲ್ ಒಳಗಿದ್ದಾಗ ನೀವು ಬರ್ತೀರಿ ಅಂತ ಎಷ್ಟು ಕಾಯ್ತಿದ್ನಿ ಅಂದರೆ ನಿಮ್ಮ ಬರುವಿಕೆಗಾಗಿನೇ ನಾವು ವೇಟ್ ಮಾಡ್ತಿದ್ದೆ. ಯಾಕಂದ್ರೆ ಅವಾಗ ನಮ್ಗೆ ರಜೆ ಬಿಡ್ತಿದ್ದೆವು. ಅಪ್ಪ ಯಾವಾಗ ಬರ್ತಾರೆ ಅಂತೆಲ್ಲ ನಾನು ಭಾಳ ವೇಟ್ ಮಾಡ್ತಿದ್ದೆ ನಿಮಗೋಸ್ಕರ. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನ. ಯು ಆರ್ ದ ಬಿಗ್ ಇನ್ಸ್ಪಿರೇಷನ್ ಫಾರ್ ಮೀ. ನಮ್ಮ ಜೊತೆ ಯಾವಾಗಲೂ ಹಿಂಗೆ ಅದೀರಿ ನೀವು. ಸೊ ನೀವು ಯಾವಾಗಲೂ ಖುಷಿಯಾಗಿರ್ಬೇಕಂತ ನಾ ದೇವ್ರ ಕಡೆ ಬೇಡ್ಕೊತೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ವೈಯಕ್ತಿಕವಾದಂಥ ಒಂದು ಅಧ್ಯಾತ್ಮ ವಿಚಾರ ಅಂದರೆ ಇದು ವೈಯಕ್ತಿಕ. ನಮ್ಮ ಊರು ಕಿರಿಕಟ್ಟೆಯವರು, ನಮ್ಮ ಹೆಸರು ಸೋಮಪ್ಪ ಕತ್ತೂರವರು. ನಾವು ಆತ್ಮಾನಂದರ ಭಕ್ತರು. ನಾವೊಂದು ಆಶ್ರಮ ಕಟ್ಟಿದ್ದಾರೆ, ಅಲ್ಲಿ ನಡೆಸ್ತೇವೆ. ಮೇಲೆ ಸರು ಕಿರಿಕಟ್ಟೆ ಸರು ಹುಡುಗರು ನಮ್ಮಲ್ಲಿ ಬರ್ತಾರೆ. ಈಗ ಅವ್ರು ಪೆನ್ಷನ್ ಸನೇಕ ಬಂದೈತೆ ಅಂದರು ಇನ್ನೂ ಹುಡುಗರ ನಮ್ಮ ಹುಡುಗಾರನ್ನ ದೊಡ್ಡವ್ರು ಮಾಡಿ ಅವರು ಸಣ್ಣವರಾಗಿ ನಮಸ್ಕಾರ ಮಾಡ್ತಾರೆ. ಅವ್ರು ನಾವು ಇದು ರಿಟೈರ್ಡ್ ಬಂದೇ ಒಂದು ಸ್ವಭಾವ ಅಂದರೆ ನಾವು ಇನ್ನೂ ಸಣ್ಣ ಹುಡುಗರು ಅಂತೇಳಿ ನಮಗೆ ಮೊದಲು ನಮಸ್ಕಾರ ಮಾಡ್ತಾರೆ ರೀ. ಅಂದ್ರೆ ಎಷ್ಟು ಅವ್ರಿಗೆ ಒಂದು ಕಿಂಕರತ್ತು ಭಾವ. ನಾವು ದೊಡ್ಡವರು, ನಾವು ಗುರುಗಳು ಪೆನ್ಷನ್ ಐತಿ ಅಂತ ಈ ಅಹಂಕಾರ ಅವರಲ್ಲಿ ಏಟು ಇಲ್ಲ. ಇನ್ನೂ ನಾವು ಕಲಿಬೇಕು, ನಾವು ಇನ್ನೂ ತಿಳ್ಕೊಬೇಕು ಅನ್ನೋಂಥ ವಿಚಾರ ಅವರಲ್ಲಿ ಪ್ರವೃತ್ತಿ ಜೋರದ. ಆ ಪ್ರವೃತ್ತಿ ಅದನ್ನು ಹೇಳ್ಕೊಳಕ್ಕೆ ಗುರುಗಳ ಸರದ ಸೇವಾ ಗುರುಗಳ ಸೇವಾ ಹೆಂಗೆ ಮಾಡಿರ ಅಂದ್ರೆ ಯಾರು ತಂದೆ ತಾಯಿಗಳು ಸೇವಾ ಮಾಡೋಕ್ಕಿಲ್ಲ ಆ ನಮ್ಮನೆ ಅವರು ಗುರು ಸೇವಾ ತತ್ಪರರಾಗಿದ್ದರು. ಅಂಥ ಸೇವಾ ಅವರು ಮಾತ್ರ ಸೇವಾ ಸಿಗೋದು ದುರ್ಲಭ. ಆದರೆ ಇವರು ನಾವು ಗುರುಗಳಿದ್ದು ಸುದ್ದ ಯಾರನ್ನು ಹೆಚ್ಚು ಸೇವಾ ಮಾಡ್ತಿದ್ದಿಲ್ಲ, ಸ್ವತಃ ತಾವು ಸೇವಾ ಮಾಡ್ತಿದ್ರು. ಅಂಥ ಸೇವೆಯನ್ನು ನಾವು ಕಲ್ಕೊಂಡು ನಾವು ಅವ್ರ ಗುಣಗಳನ್ನು ಆಚರಣೆ ಮಾಡ್ಕೊಳಕ್ಕೆ ನಾವು ಇಲ್ಲಿ ಬರೋದು ಅವ್ರ ಹತ್ತಿರ. ಅವರಲ್ಲಿ ವಿಚಾರ ಧಾರೆ ಎಷ್ಟು ನೋಡಿ ಸರಳ ಸ್ವಭಾವ ಅವರು. ಅದನ್ನು ವಂಶ ಪರಂಪರೆಯಾಗಿ ಆ ಮಿಂಟನ್ ಅವ್ರಿಗೆ ನೀಲಕಟ್ಟಿ ಗುರು ಮಿಂಟನ್ದಾಗ ಹೆಣ್ಮಕ್ಳು ಗಂಡುಮಕ್ಳು ಅದರ ಸಂಸ್ಕಾರ ಅನ್ನಗಳು ಅಡುಗೆ ಸೇವಾ ಮಾಡಿದ್ರೊಳಗೆ ದೊಡ್ಡ ಸೇವಾ ತತ್ಪರರು. ಅಂಥ ಸೇವಾಗುಣ ನಾವು ಅವರಲ್ಲಿ ನೋಡಿ ಕಲ್ತ್ಕೊಳ್ಬೇಕಂತೇಳಿ ಇವೆಲ್ಲ ಸತ್ಸಂಗ ಬಳಗ ಕೂಡಿರ್ತದೆ. ಅದರ ಸದುಪಯೋಗ ನಾವು ಪಡ್ಕೊಂಡು ಅಂತೇಳಿ ನಾನು ಮಾಡ್ತೀನಿ. ಅದು ಶಿಕ್ಷಕ ಸೇವೆ ಮುಗಿಸಿ ರಿಟೈರ್ಡ್ ಆದರು ಅಂತಂದ್ರೆ ಅವರಿಗೆ ಅಧ್ಯಾತ್ಮದೊಳಗೆ ಸಾಧನೆ ಒಳಗಡೆ ಕಾಲು ಕರೀತಾರೆ. ಮತ್ತು ಇದು ಅವ್ರದ್ದು ಒಂದು ಮುಖ್ಯ ಗುರಿ ಐತಿ. ಮತ್ತು ಅವ್ರ ಬಗ್ಗೆ ಹೇಳುವುದಂತಂದ್ರೆ ಏನೋ ನಾವೆಲ್ಲ ನಾವು ಎಲ್ಲ ಏನೋ ಒಡನಾಡಿಗಳು. ಮತ್ತು ವಿಶೇಷತೆ ಅವರು ನಮ್ಗೆ ಅವರು ಪ್ರಮುಖ. ಯಾಕಂದ್ರೆ ಒಂದು ಮೇಟ್ ಇದ್ದಂಗೆ ಇಲ್ಲೇ ನಮ್ಮ
ಇಲ್ಲಿ ಏನದು ಆತ್ಮಾನಂದರ ಒಂದು ಕಾರ್ಯಕ್ರಮ ನಡೆಸ್ತೇವಲ್ಲ ಪ್ರವಚನದ್ದು ಅದ್ರ ಮೇಟಿ ಅಂದ್ರೆ ಇವರು ಮೇಟಿ ಇನ್ನು ಉಳಿಕಿದವ್ರಲ್ಲೂ ಇವರೆಲ್ಲರೂ ಅವ್ರ ಮೇಟಿ ಸುತ್ತ ತಿರುಗುವಂಥ ಇವರು ಬರ್ತದೆ ಅಂತ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಆನಂತರ ಅವರ ಒಡನಾಟದೊಳಗಿದ್ದಂಥವ್ರು ವಿಶೇಷವಾಗಿ ಟೀಚರ್ಸ್ ಮಂದಿ ಭಾಳ ಮಂದಿ ಇಲ್ಲಿ ಪ್ರವಚನಕಾರ ಅದಾರ. ಆಮೇಲೆ ಅವ್ರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಅವರು ಮಾಡ್ಕೋತಾರೆ, ಇನ್ನೊಬ್ಬರಿಗೂ ಮಾರ್ಗದರ್ಶನವನ್ನು ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಅವರಿಂದ ಒಳ್ಳೆಯ ಒಂದು ಕಲ್ಯಾಣ ಕೆಲಸ ನಡೆಯಕತ್ತೈತಿ. ನನ್ನ ಹೆಸರು ಸಿದ್ದವೀರಪ್ಪ ಚಿಕ್ಕನವ್ ಅಂತ. ನಮ್ಮ ಊರ ಸುಂಡಿ. ನಾನು ಎಕ್ಸ್ ಸರ್ವಿಸ್ಮನ್ನ. ಆರ್ಮಿಲಿ 30 ವರ್ಷ ಸರ್ವಿಸ್ ಮಾಡಿ 6ನೇ ಲೆಫ್ಟಿನೆಂಟ್ ರಿಕಾರ್ಡಿಂದ ರಿಟೈರ್ ಆಗಿದ್ದೀನಿ. ನಾ ಅಟ್ಲೀಸ್ಟ್ ಬಂದು ಒಂದು 15-15 ವರ್ಷ ಸರ್ವಿಸ್ ಆಯಿತು. ಫ್ರೆಂಡ್ಸ್ ಆಗಿ ಬಂದು ಸರ್ 15 ವರ್ಷದಿಂದ ನಾನು ಅವ್ರಿಗೆ ಪರಿಚಯ. ಅವ್ರದ್ದೊಂದು ಮೋಸ್ಟ್ ನನಗೆ ಇಂಪಾರ್ಟೆನ್ಸ್ ಅಂತಂದರೆ ಗುರುಸೇವೆ ಹೆಂಗೆ ಮಾಡ್ಬೇಕಂತ ಅವ್ರು ನೋಡಿ ಕಲ್ತ್ಕೊಬೇಕು. ನಾವು ಸ್ವತಃ ಸರ್ ನಾನು 2-3 ಸಲ ಅವ್ರನ್ನ ನಮ್ಮ ಕರೆಕ್ಟ್ ಆಸ್ಮೇಲೆ ಕರ್ಲಿಕ್ಕೆ ಬಂದಾಗ ಅವಾಗ ಸರ್ ಸ್ವತಃ ಗುರು ಸರ್ ಶೇವಿಂಗ್ ಸ್ವತಃ ಮಾಡಿ ನಾವು ನನ್ನ ಕೈಲಿ ನಾವು ನೋಡಿ ಮತ್ತು ಏನೇ ಜಳಕ ಮಾಡೋದು ಏನೋ ಮಾಡಿ ಸ್ವತಃ ಮಾಡ್ತಿರು. ಅದು ನೋಡಿ ನನಗೆ ಏನು ಗುರುಸೇವೆ ಮಾಡಿದಾಗ ಇವ್ರು ನೋಡಿ ಕಲ್ತ್ಕೊಂಡು ನನಗೆ ಹೇಳ್ತಿ. ಮತ್ತು ಇನ್ನೊಬ್ಬರಿಗೆ ಭಾರಿ ಹೆಲ್ಪ್ ಮಾಡಿಸ್ತಾರೆ. ಯಾರೇ ಬರಲಿ ಅತಿಥಿಗಳು ಬಂದಾಗ ಅವ್ರನ್ನ ಭಾಳ ಒಳ್ಳೆಯ ಉತ್ಕಟ ಇಚ್ಛೆಯಿಂದ ಅವ್ರನ್ನ ಸತ್ಕಾರ ಮಾಡ್ತಿದ್ರು. ಅಟ್ಲೀಸ್ಟ್ ನಂತ ಇಂದಿದ್ದು ಹೇಳ್ತೇನೆ. ನಮ್ಮ ಹುಡುಗರು ಮ್ಯಾರೇಜ್ ಇತ್ತು, ಕೊಡಕ್ಕೆ ಅವ್ರ ಮನೆಗೆ ಇದೆ ಲಗ್ನ ಪತ್ರ. ಅವ್ರು ಹೊಲದಲ್ಲಿದ್ದರು. ಅವ್ರು ಬರ್ಮಟ್ಟ ಅವ್ರು ಬಿಡಬೇಡ ಅಂತ ಅವ್ರ ಮಗಳಿಗೆ ಹೇಳಿದ್ರೆ ನಾವು ಬಂದಾಗ ಅವ್ರನ್ನ ಹೊರಗೆ ಕೊಡೋದು ಅಂತೇಳಿ. ಇದು ಸರ್ ನಾವು ಹೋಗ್ತೀವಿ ಲಗ್ನ ಕೊಟ್ಟಿವಂತ ಎಲ್ಲ ನೀವು ಬಂದು ನಾವು ಕೂಡ ಚಾ ಕುಡ್ದಾಗ ಹೋಗ್ತೇವೆ. ಅಲ್ಲಿ ನಾವು ಬರ್ಬಿಟ್ಟು ಮನ್ಯಾಗ ಕುಂತು ಅವ್ರು ಬಂದಿಂದ ಅವ್ರು ನಾವು ಕೂಡಿಕ್ಯಾರ ಏನು ತಿನ್ನಿಸ್ತೀವಿ. ಆಮೇಲೆ ಕೈಸಿ ಇಂಥ ಸಭೆ ಅತಿಥಿ ಸತ್ಕಾರ ಅವ್ರು ನೋಡಿ ಕಲ್ತ್ಕೋಬೇಕಿತ್ತು. ಇದೇ ಪ್ರಕಾರ ಅವರು ಮುಂದೆ ಯಾರೋ ಜೀವಿಗೆ ಬಂದು ಅವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ನನ್ನ ಆಸೆ ಇದೆ. ಅದೇ ಆಸೆ ಈಡೇರಿಸ್ತಾ ಅಂತ ಇಷ್ಟೇ ನನ್ನ ಮಾತು. ಹೆಸರು ಶಶಿಧರ್ ಕೊಟ್ಟು ಮುಸ್ಲಿಂ ಅವರು. ವಿಶೇಷ ಅವರ ನಮ್ಗೆ ಒಡನಾಟ ಆಶ್ರಮದೊಳಗೆ ಹೆಚ್ಚಾದದ್ದು. ಹೊರಗೆ ನಮ್ಗೆ ಅವ್ರಿಗೆ ಸಂಪರ್ಕ ಇಲ್ಲ. ಆದರೆ ಅವ್ರನ್ನ ನಾವು ಆತ್ಮಾನಂದರ ರೂಪವನ್ನು ಕುರುಬರ್ ಸರ್ ಕಡೆ ನೋಡ್ತಿದ್ದೀವಿ. ಈ ಕುರುಬರ್ ಸರ್ ಸೇರಿ ಬಿಟ್ಟ ನಂತರ ಅವರ ಪ್ರತಿರೂಪ ಇವರಂತೆ ನೋಡ್ತೇವ್ರು ನೀರಗಟ್ಟಿ ಗುರುಗಳ ಕಡೆಯಿಂದ. ಈಗ ಅವರು ಸ್ವತಃ ಆತ್ಮಾನಂದರ ಅಂತ ನಾವು ತಿಳ್ಕೊಂಡ್ಬಿಟ್ಟವ್ರು ಅವ್ರನ್ನ. ಈಗ ಅವರು ಕುರುಬರ್ ಸರ್ ಯಾವ ರೀತಿ ಆಧ್ಯಾತ್ಮ ಪ್ರಚಾರ ಮಾಡ್ತಿದ್ರು ಅದೇ ವೃತ್ತಿನ ಇವ್ರು ಹಿಡ್ಕೊಂಡು ಕೆಲಸ ಇಲ್ಲಿ ಸ್ವತಃ ತಮ್ಮ ತೋಟದೊಳಗನ ಆಶ್ರಮ ಕಟ್ಟಿ ಈಗೆಲ್ಲರಿಗೆ ಆಧ್ಯಾತ್ಮ ಪ್ರವಚನ ಬಗ್ಗೆ ಎಲ್ಲ ಸತ್ಪಕ್ಕೆ ಕರೆಸಿ ಎಲ್ಲ ಅಮಾಶಿಗಳು ನಡೆಸ್ತಾರೋ. ಅದಕ್ಕೆ ನಾವು ಅವ್ರು ಎಂದ ಚಾಲು ಮಾಡ್ಯಾರ ಅವಾಗಿಂದ ನಾವು ಇಲ್ಲಿ ಬಂದು ಅವ್ರ ಪ್ರವಚನ ಕೇಳಿ ನಾವು ಒಂದು ಪ್ರತಿದಿನ ನಡೆಸ್ತಾರೋ. ನಾವು ಪರಸ್ಪರರಾಗಿ ನಾವು ಅಮಾಶಿಗಳು ಬಂದು ಕೆಲಸ ಪ್ರವಚನ ಕೇಳ್ತೀವಿ. ಎಷ್ಟೋ ಭಕ್ತರನ್ನು ಕರೆಸಿ ಪ್ರವಚನ ನಡೆಸಿ ಅದು ಆಶ್ರಮ ಮೊದಲು ಹೆಂಗೆ ತಾವು ನಡೆಸುವಂತ ಹೊಂಟಾರು ಅದು ನಮ್ಗೆ ಕಂಡುಬಂದದ್ದು. ಇಷ್ಟೇ ಗೊತ್ತು ನಮಗೆ. ಇಷ್ಟೇ ನನ್ನ ಮಾತು. ಧರ್ಮದ ಕಾರ್ಯದೊಳಗೆ ಎತ್ತಿದ ಕೈ ಈಗ ಅಲ್ಲಿ ಮೇಲೆ ಧರ್ಮದಿಂದ ನಡೀತಾರೆ ಗುರುಗಳು. ಶಾಲ್ಯಾಗೂ ಆತು ಹೊರಗಡೆ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು. ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ ಅವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಲೋಕವೇ ರಂಗಭೂಮಿ ತಂತಾನೆ ನಡಿ ನಮಸ್ಕಾರಗಳು. ನಮ್ಮ ಶಾಲೆಯ ನಮ್ಮ ನೆಚ್ಚಿನ ಪ್ರಧಾನಗಳಾಗಿರ್ತಕ್ಕಂತಹ ಶ್ರೀಯುತ ಸಿ ಬಿ ನೀಲಕಂಠಿ ಸರ್ ಅವರು ಮೇ 31ಕ್ಕೆ ನಮ್ಮ ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು ಕಂಡಂತೆ ನಾನು ಈ ಶಾಲೆಗೆ 3 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 3 ವರ್ಷದಿಂದ ನಮ್ಮ ನೀಲಕಂಠಿ ಸರ್ ಅವರು ಬಹಳಷ್ಟು ಸರಳ ಜೀವಿಗಳು ಮತ್ತು ಬಹಳಷ್ಟು ಶ್ರಮಜೀವಿಗಳು ಕೂಡ ಹೌದು. ನನಗೆ ಯಾಕೆ ಅವರು ಬಹಳಷ್ಟು ಇಷ್ಟ ಆಗ್ತಾರಪ್ಪ ಅಂದ್ರೆ ಮಕ್ಕಳ ಬಗ್ಗೆ ಅಪಾರವಾದಂತಹ ಕಾಳಜಿ. ನಮ್ಮ ಶಾಲೆಯಲ್ಲಿರ್ತಕ್ಕಂತಹ 405 ಮಕ್ಕಳು ಕೂಡ ತಮ್ಮ ಸ್ವಂತ ಮಕ್ಕಳು ಅಂತಂದೇಳಿ ತಿಳ್ಕೊಂಡು ಬಹಳಷ್ಟು ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದಾಗಲಿ, ಯಾವುದೇ ಒಂದು ಸ್ಪರ್ಧೆಯಲ್ಲಿ ಅವರಿಗೆ ಉತ್ತೇಜನ ನೀಡ್ತಕ್ಕಂಥದ್ದಾಗಲಿ, ಇಂತಹ ಒಂದು ಗುಣಗಳಿಂದ ಅವರು ಬಹಳಷ್ಟು ವಿದ್ಯಾರ್ಥಿ ಸಮೂಹವನ್ನು ಬೆಳೆಸಿದ್ದಾರೆ. ಅವರ ಒಂದು ನಿವೃತ್ತಿಯನ್ನು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ಬಹಳಷ್ಟು ಅದ್ದೂರಿಯಾಗಿ ಮಾಡಬೇಕು ಅಂತಂದೇಳಿ ಆಲೋಚನೆಯನ್ನು ಮಾಡಿದ್ದಾರೆ. ಆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಶುಭವಾಗಲಿ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ ಎಲ್ಲ ಒಂದು ಕಾರ್ಯದ ಹಿಂದೆ ಇವರ ಒಂದು ಆಧ್ಯಾತ್ಮಿಕ ಶಕ್ತಿಯೂ ಕಾರಣ ಅಂತಂದೇಳಿ ಹೇಳ್ಬೋದು. ನಮ್ಮ ಶಾಲೆಯಲ್ಲಿ ಯಾವುದೇ ಶಿಕ್ಷಕರು ಕೂಡ ಅನಾವಶ್ಯಕವನ್ನು ಅವರ ಕೆಲಸವನ್ನು ನೀಡ್ತಾ ಇರಲಿಲ್ಲ. ನಮ್ಮ ಶಾಲೆಯ ಈ ಒಂದು ಕಳೆದ ಒಂದು ವರ್ಷ ಅವರು ಪ್ರಧಾನಗಳಾಗಿ ಸೇವೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಉತ್ತಮವಾದಂತಹ ಸಾಧನೆಯನ್ನು ನಮ್ಮ ಧಾರವಾಡ ಗ್ರಾಮೀಣದಲ್ಲೇ ನಂಬರ್ 1 ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ಪ್ರಧಾನಗಳು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇಲಾಖೆಯಿಂದ ಬರ್ತಕ್ಕಂತಹ ದಿನನಿತ್ಯ ಒಂದೊಂದು ಕೆಲಸಗಳು ಬರ್ತವೆ. ಅವರು ಎಲ್ಲ ಕೆಲಸಗಳನ್ನು ಸ್ವತಃ ಅವರೇ ಮಾಡ್ತಾ ಇದ್ರು. ಅವರು 5 ಗಂಟೆ ನಂತರದಲ್ಲೂ ಕೂಡ ಏನಂತಂದ್ರೆ ಶಾಲೆಯಲ್ಲಿ ಬಹಳಷ್ಟು ಸಾರಿ ವರ್ಕನ್ನು ಮಾಡಿದ್ದನ್ನು ನಾನೇ ನೋಡಿದ್ದೀನಿ. ಇಂತಹ ಒಂದು ಪ್ರಧಾನಗಳು ಇಂದು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಒಂಥರ ಬೇಜಾರನೇ ಆಗುತ್ತೆ. ಮುಂದೆ ಹೆಂಗಪ್ಪ ಮಾಡೋದು ಅಂತಂದೇಳಿ. ಆದರೂ ಕೂಡ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಮತ್ತು ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂತಹ ಒಂದು ವ್ಯಕ್ತಿಗಳು ನಮ್ಮ ಇಲಾಖೆಗೆ ಕಳಶಪ್ರಾಯದಂತೆ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಅಂಥವರ ಒಂದು ಸೇವೆಯನ್ನು ನಾವೆಲ್ಲರೂ ಸಲ್ಲಿಸಲೇಬೇಕು. ಈ ಸುಸಂದರ್ಭದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಏನು ಮಾತ್ರ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಶಾಪುರ್ ಅಂತೇಳಿ. ಈ ಶಾಲೆಗೆ ಬಂದು 15 ವರ್ಷ ಆಯ್ತು. KGS ಬಂದು 15 ವರ್ಷದಿಂದ CB ನೀಲಕಂಠಿ ಗುರುಗಳು ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವ್ರು ನಿವೃತ್ತಿ ಹೊಂತಾರಂದ್ರೆ ನಮ್ಗೆ ಅದರಿಂದ ಒಂಥರ ಆಶ್ಚರ್ಯ ಆಗತ್ತೈತಿ. ಯಾಕಂದ್ರೆ ಅವರು ಕ್ರಿಯಾಶೀಲ ಶಿಕ್ಷಕರಾಗಿದ್ದರಿಂದ ಸತತವಾಗಿ ಅವರ ಕಲಿಕೆಯಲ್ಲಿ ಬಹಳ ಸಣ್ಣ ಮಕ್ಕಳನ್ನು ತೊಡಗಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ನನ್ನ ಜೊತೆನೂ ಸಹಿತ ಸಹಪಾಠಿಗಳ ಜೊತೆನೂ ಸಹಿತ ಸ್ನೇಹಿತರಲ್ಲದಲ್ಲೇ ಸಹೋದರರಾಗಿ ನಮ್ಮಲ್ಲಿ ವರ್ತನೆ ಮಾಡ್ತಾ ಇದ್ರು. ಅವ್ರ ಸರಳ ನಡತೆ ಮತ್ತು ನುಡಿ ಎಲ್ರಿಗೂ ಇಷ್ಟವಾಗಿದ್ದೆ. ಅವ್ರು ಬಸವಣ್ಣ ಅಂತಾನ ಕರಿತಾ ಇದ್ದೆ ನಾನು. ಹೀಗಾಗಿ ಸರ್ ಬಿಟ್ಟು ಹೋಗ್ತಾ ಇರೋದ್ರೆ ನಮ್ಗೆ ಬಹಳ ದುಃಖ ಆಗ್ತೈತಿ. ಅಷ್ಟ ಅಂತ ಒಳ್ಳೆ ಸ್ನೇಹಿತರು ಮತ್ತು ಸಹೋದರರು ಸಿಕ್ಕಾರಂದ್ರೆ ನಮ್ಮ ಶಿಕ್ಷಕರಿಗೆ ಬಹಳ ಅಪಾರವಾದ ನಷ್ಟ ಆಗಕತ್ತೈತಿ ಈಗ ಅವ್ರು ನಿವೃತ್ತಿ ಆಗಿದ್ದರಿಂದ. ಅದಕ್ಕಾಗಿ ಆ ಸರ್ ಹೆಚ್ಚು ನಮ್ಮಲ್ಲಿ ಇರ್ಲಿ ಅನ್ನೋದಂತ ನಮ್ಮ ಆಸೆ. ಆದ್ರೆ ಸರ್ ಸ್ವಭಾವ ಹೇಳ್ಬೇಕಂದ್ರೆ ಅವ್ರು ಬಹಳ ಸರಳ ಜೀವಿಗಳೇ.
ಅಷ್ಟೇ ಅಂತ ಉಡುಗೆ ತೊಡುಗೆನೂ ಭಾಳ ಸರಳ, ಅಧ್ಯಾತ್ಮದ ಬಗ್ಗೆ ಬಹಳ ಒಲವು ಹೋಗುತ್ತೆ. ನಮ್ಮ ಸಹಪಾಠಿಯ ಜೊತೆ ಒಂದು ಯಾವ್ದಾರ ಮಾತು ಹೇಳ್ಬೇಕಂದ್ರೆ ಅಧ್ಯಾತ್ಮದ ಬಗ್ಗೆನೇ ಹೇಳ್ತಾ ಇದ್ರು ಅವರಿಂದ ಕಲಿಬೇಕಾಗಿದ್ದು ಭಾಳ ಇತ್ತು. ಹೀಗಾಗಿ ಸರ್ ಬಹಳ ನಮ್ಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಕ್ರಿಯಾಶೀಲ ಶಿಕ್ಷಕರಂತಾನೆ ನಾವು ಹೇಳ್ತಾ ಇದ್ವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಕ್ಕ. SS ಪಪ್ಪಾಜಿ, ನಾನು ಈ ಶಾಲೆಗೆ ಬಂದು 3 ವರ್ಷ ಆಯಿತು. CB ನೀಲಕಟ್ಟಿ ಸರ್ ಅವರು ಅವ್ರದ್ದು ತಿಳ್ಕೊಡೋ ಸಮಾರಂಭ ಮತ್ತು ಅವರಿಗೆ ಅವ್ರ ಜೊತೆ ನಮ್ಗೆ ಒಡನಾಟ ಬಹಳ ಸಹಕಾರಿತ್ತು. ಅವರು ನಮ್ಗೆ ಸಹೋದರರಂತೆ ಇದ್ರು. ಅವ್ರು ಏನೇ ಹೇಳಿದ್ರು ನಮ್ಗೆ ನಾವು ಹೂ ಅಂತಿದ್ವಿ. ಅವರ ಮಾರ್ಗದರ್ಶನದಲ್ಲೇ ನಡೀತಿದ್ವಿ. ಎಲ್ಲರೂ ಸಹಕಾರದಿಂದ ಇದನ್ನು ಮಾರ್ಗದರ್ಶನ ಕೊಡ್ತಿದ್ರು ಅವರು. ಆಮೇಲೆ ಯಾವುದೇ ಒಳ್ಳೆ ಕೆಲಸವನ್ನ ಮಾಡ್ಬೇಕಂದ್ರೆ ಅವರು ಹೇಳಿಸ್ಕೊಳ್ಳ ಹೌದ್ರಿ ಅಂತ ಹೇಳಿ ಅದನ್ನ ಮಾರ್ಗದರ್ಶನ ಹೇಳ್ಕಾಸ ಅವರು ಮಾರ್ಗದರ್ಶನ ನೀಡ್ತಿದ್ರು. ಮತ್ತು ಅವ್ರಿಗೆ ಒಳ್ಳೆ ಆಧ್ಯಾತ್ಮಿಕದ ಒಂದು ಭಾಳ ಇತ್ತು ಅವ್ರಿಗೆ. ಆಮೇಲೆ ಅವರು ಯಾರೇ ಬರಲಿ ಯಾರೇ ಇರಲಿ, ಚಿಕ್ಕ ಮಕ್ಕಳು ಬರಲಿ ಯಾರೇ ಬರಲಿ ಅವ್ರನ್ನ ಅತಿಥಿ ಇದರ ನಮ್ಗೆ ನೋಡ್ಕೋತಿದ್ರು. ಆಮೇಲೆ ಅವರು ಬಹಳ ಸಹಕಾರ ಎಲ್ಲರೊಂದಿಗೆ ಯಾರೇ ಜನರು ಬರಲಿ ಬಂದವ್ರಿಗೆ ಎಲ್ಲರಿಗೂ ಸೌಮ್ಯ ರೀತಿಯಿಂದ ಮಾತಾಡಿ ಅವ್ರನ್ನ ಇದನ್ನ ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಮುಂದಿನ ಜೀವನ ಅವ್ರ ಜೀವನ ಸುಖ ಆರೋಗ್ಯ ದೇವರ ಆರೋಗ್ಯ ಆಯುಷ್ಯ ಮತ್ತು ಇನ್ನೂ ಸುಖಕರವಾಗಿ ಇರಲಿ ಅಂತ ಹಾರೈಸಿ ಅವರಿಗೆ. ಹಾಯ್, ನಾನು ಶ್ರೀಮತಿ ಪ್ರೇಮಾ ಕದಂ, ಸಹ ಶಿಕ್ಷಕಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಪ್ರಧಾನ ಗುರುಗಳಾಗಿ ಶ್ರೀ CB ನೀಲಕಟ್ಟಿ ಸರ್ ನಮ್ಮ ಶಾಲೆಯ ನಾಯಕತ್ವವನ್ನು ಸಮರ್ಥವಾಗಿ ನಿಭಾಯಿಸಿ ಸರ್ವರ ಸಹಕಾರದೊಂದಿಗೆ ಶಾಲೆಯ ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸಿ ವೃತ್ತಿ ಬದುಕನ್ನು ಸಾರ್ಥಕತೆಯಿಂದ ಸಂಪನ್ನಗೊಳಿಸಿದ್ದಾರೆ. ನಮ್ಮ ಜೊತೆಗೆ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ಸದಾ ನಮ್ಮ ಒಳ್ಳೆಯ ಎಲ್ಲ ಕೆಲಸಗಳಿಗೆ ಪ್ರೋತ್ಸಾಹಿಸಿ ಹುರಿದುಂಬಿಸುತ್ತಿದ್ದ ಶ್ರೀ CB ನೀಲಕಟ್ಟಿ ಸರ್ ಇವತ್ತು ಸೇವೆಯಿಂದ ನಿವೃತ್ತಿಗೊಳ್ಳುತ್ತಿದ್ದರು. ಅವರ ಮುಂದಿನ ನಿವೃತ್ತಿ ಜೀವನವು ಹಾರೈಸುತ್ತೇವೆ. ಹಾಗೆಯೇ ಅವರ ಮಾರ್ಗದರ್ಶನ ಸದಾ ನಮ್ಮ ಮುಂದೆಯೂ ಇರಲಿ ಎಂದು ಆಶಿಸುತ್ತೇನೆ. ಆಲ್ ದಿ ಬೆಸ್ಟ್ ಸರ್. ಮೊದಲಿಗೆ ಕ್ಷೇತ್ರದ ಕ್ಷೇತ್ರಾಧಿಪತಿಯಾದಂತಹ ಶ್ರೀ ಜಗದ್ಗುರು ಮಡಿವಾಳೇಶ್ವರರ ಪಾದದಲ್ಲಿ ಕೊಡಮಟ್ಟು ನಮ್ಮ ಅಧ್ಯಾತ್ಮ ಜೀವಿಗಳು ಹಾಗೂ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವವನ್ನ ಹೊಂದಿದಂತಹ ಅತ್ಯಂತ ಸರಳ ಜೀವನವನ್ನ ಮೈಗೂಡಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ CB ನೀಲಕಟ್ಟಿ ಗುರುಗಳ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗುತ್ತದೆ. ಶ್ರೀಯುತ CB ನೀಲಕಟ್ಟಿ ಗುರುಗಳು ನನಗೆ ಮೊದಲನೇದಾಗಿ ಪರಿಚಯ ಆಗಿರೋದು ನಮ್ಮ ತಾಯಿಯವರಿಂದ. ಯಾಕಂದ್ರೆ ನಮ್ಮ ತಾಯಿಯವರು ಕೂಡ ಸ್ನೇಹಿತರು ಪ್ರಾರಂಭದಲ್ಲಿ. ಅವರು ನಾನು ಒಂದು 2022-23ನೇ ಶೈಕ್ಷಣಿಕ ವರ್ಷದ ಒಂದು ಶಿಕ್ಷಕರ ಸಾಮಾನ್ಯ ವರ್ಗಾವಣೆಯಲ್ಲಿ ಒಂದು ಹಾಲ್ ನಲ್ಲಿ ಕುಳಿತುಕೊಂಡಾಗ ನಮ್ಮ ತಾಯಿಯವರಿಂದ ಒಂದು ದೂರವಾಣಿ ಕರೆ ಮೂಲಕ ಬಂದಾಗ, ಇಲ್ಲ ನಮ್ಮ ಸ್ನೇಹಿತರು ಹೇಳಿದಾಗ KGS ಶಾಲೆ ಬಹಳಷ್ಟು ಚೆನ್ನಾಗಿದೆ ಅಂತ, ಅವರ ಒಂದು ಮುಖ್ಯಸ್ಥರು ಅವರೇ ಮುಖ್ಯೋಪಾಧ್ಯಾಯರ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಅವರ ಒಂದು ಮಾರ್ಗದರ್ಶನಕ್ಕೆ ಹೋಗೋದು ನಾನು ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಈ ಶಾಲೆಗೆ ಬರ್ಲಿಕ್ಕೆ ಶ್ರೀಯುತ CB ನೀಲಕಟ್ಟಿ ಗುರುಗಳನ್ನೇ ಕಾರಣ. ಯಾಕಂದ್ರೆ ಅವರಿಗೆ ನಾನು ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ಒಂದು ಒಳ್ಳೆಯ ಶಾಲೆಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನನಗೆ ಮಾರ್ಗದರ್ಶನವನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಶಾಲೆಗೆ ಬಂದ ಮೇಲೆ ಯಥಾ ರಾಜ ತಥಾ ಪ್ರಜಾ ಅಂತ ಕರೀತಾರೆ. ಶಾಲೆಗೆ ಬಂದ ಮೇಲೆ ಅವರು ಬಹಳಷ್ಟು ಅವರಿಂದ ಕಲಿತಿದ್ದಂತೂ ಬಹಳಷ್ಟಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲೂ ಕೂಡ ಅವರು ಸಾಕಷ್ಟು ಮಾರ್ಗದರ್ಶನವನ್ನ ನಮ್ಗೆ ಮಾಡಿದ್ದಾರೆ. ಯಾಕಂದ್ರೆ ಶಿಸ್ತಿನ ಸಿಪಾಯಿ ಅಂತ ಕೂಡ ನಾವು ಕರೀಬಹುದು. ತರಗತಿ ಹೆಂಗಿರ್ತದ ಒಂದು ವಿಚಾರ ಅಂತಂದ್ರೆ ಪ್ರೇಯರ್ ಅಲ್ಲಿ ಪ್ರಾರ್ಥನಾ ವಿಭಾಗದಲ್ಲಿ ನೋಡಿದ್ರೆ ಮಕ್ಕಳಿಗೆ ಇವತ್ತು ನಾವು ಚಿಕ್ಕಿ ಮತ್ತು ಹಾಲನ್ನು ಒದಗಿಸ್ತೇವೆ. ಆಗ ಚಿಕ್ಕಿಯಲ್ಲಿ ಇರುವಂತಹ ಒಂದು ಪೋಷಕಾಂಶ ಯಾವುದು ಅಂದ್ರೆ ಕಬ್ಬಿಣಾಂಶ, ಚಿಕ್ಕಿಯನ್ನು ತಿಂದ್ರೆ ಕಬ್ಬಿಣಾಂಶ ಸಿಗ್ತೈತಿ. ಹಾಲನ್ನ ಕೊಡೋದ್ರಲ್ಲಿ ನಮ್ ಕ್ಯಾಲ್ಸಿಯಂ ಸಿಗ್ತಂತೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಮಕ್ಕಳಿಗೆ ಮನಮುಟ್ಟು ಅಂತ ಹೇಳ್ತಾರೆ. ಇನ್ನು ಅವರಿಂದ ಕಲಿತಂತ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಸಮಯ ಪಾಲನೆ. ಯಾವತ್ತೂ ಕೂಡ ಅವರು ಲೇಟ್ ಆಗಿ ಬರ್ತಿರ್ಲಿಲ್ಲ. ಏನಾರ ಆಫೀಸಿಗೆ ಹೋಗೋದಿತ್ತಂದ್ರೆ ಅಷ್ಟು ಮಾತ್ರ ಕಾಲ್ ಮಾಡಿ ಹೇಳ್ತಾ ಇದ್ರು. ಅದ್ರ ಪ್ರತಿದಿನ 10 ಗಂಟೆ ಅಂದ್ರೆ ಶಾಲೆಗೆ ಬರ್ತಾ ಇದ್ರು. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಅವರನ್ನ ಮಾರ್ಗದರ್ಶನ ಅವರಿಂದ ಕಲಿತಿರುವಂತದ್ದು ಬಹಳಷ್ಟಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ CB ನೀಲಕಟ್ಟಿ ಸರ್ ಇವರು ಅತ್ಯಂತ ಸರಳ ಜೀವಿ, ಆಧ್ಯಾತ್ಮಿಕ ಜೀವಿ, ತುಂಬಾ ಕ್ರಿಯಾಶೀಲವಾದಂತಹ ಒಬ್ಬ ವ್ಯಕ್ತಿ. ಇವರನ್ನ ನೋಡಿದ್ರೆ ಏನನ್ಸುತ್ತಂದ್ರೆ ನಾವು ಸಹಿತ ನಮ್ಮ ಜೀವನದೊಳಗರಿಂದ ನಾವು ಕಲಿಯೋದು ತುಂಬಾ ಇದೆ ಅಂತ ಅನ್ಸುತ್ತೆ. ಪ್ರಥಮವಾಗಿ ಹೇಳ್ಬೇಕಂದ್ರೆ ನಾನಿಲ್ಲಿ ಬಂದಿದ್ದು ಇವರ ಮಾರ್ಗದರ್ಶನದೊಳಗೆ ಸಹ ಶಿಕ್ಷಕಿಯಾಗಿ ನಾನು ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ದಿಲ್ಲ ಅನ್ನೋದನ್ನು ಸೌಭಾಗ್ಯ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಬಂದಿದ್ದು ಕೇವಲ 1 ವರ್ಷದ ಅವಧಿಗೆ, ಅಂದ್ರೆ ನಿಯೋಜನೆ ಮೇರೆಗೆ ನಾನು ಈ KGS ಶಾಲೆಗೆ ಬಂದಿದ್ದೇನೆ. ಈ ಸರ್ ಪ್ರತಿಯೊಂದರಲ್ಲೂ ಸಹಿತ ಸರ್ದು ಅಚ್ಚುಕಟ್ಟುತನ, ಇವರ ಕಾರ್ಯಶೈಲಿ, ಸಂಘಟನಾ ಶೈಲಿ
ಮಕ್ಕಳ ಅಭಿವೃದ್ಧಿಗಾಗಿ, ಶಾಲೆಯ ಅಭಿವೃದ್ಧಿಗಾಗಿ, ಶಿಕ್ಷಕರ ಒಂದು ಯೋಗಕ್ಷೇಮದ ಜೊತೆಗೆ ಶಿಕ್ಷಕರ ಒಳಿತಿಗಾಗಿನೂ ಸಹಿತ ಸರ್ ಮಾಡಿದಂತ ಕಾರ್ಯಗಳು ನಮ್ಗೆ ಏನಾಗಿದ್ದಾವ ಅಂದ್ರೆ ಮಾರ್ಗದರ್ಶನ ಆಗಿದಾವ ಅಂತ ನಾವು ಹೇಳ್ಬೋದು. ಸರ್ ಏನಂದ್ರೆ ಯಾವಾಗ್ಲೂ ಸಹಿತ ಅವರು ಸಮಯ ಪಾಲನೆ, ಆಮೇಲೆ ಶಿಸ್ತಿನ ಸಿಪಾಯಿ ಅಂತಾನೆ ನಾನು ಹೇಳಿಕ್ ಇಷ್ಟಪಡ್ತೀನಿ. ಅವರು ಪ್ರತಿಯೊಂದರಲ್ಲೂ ಸಹಿತ ಏನಂದ್ರೆ ಪರ್ಫೆಕ್ಷನ್ ಅನ್ನ ಬಯಸ್ತಾ ಇದ್ರು. ಅದು ಹೆಂಗಂದ್ರೆ ಸ್ವತಃ ತಾವೇ ಮೊದಲು ಅದನ್ನ ಮಾಡಿ ನಂತರ ಏನ್ ಮಾಡ್ತಿದ್ರು ಅಂದ್ರೆ ಇದು ಮಾಡ್ತಾ ಇದ್ರು. ಅವರ ಅವಧಿ ಒಳಗ ನಮ್ಮ ಈ KGS ಗದಗ ಶಾಲೆ ತುಂಬಾ ಉನ್ನತ ಮಟ್ಟಕ್ಕೆ ಏರಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ಸಹಿತ ಸರ್ ನಿವೃತ್ತಿ ಅಂದ್ರೆ ನಮ್ಗೆ ಏನಾಗ್ತಿದೆ ಅಂದ್ರೆ ಅವ್ರನ್ನ ನೋಡಿದ್ರೆ ಇನ್ನೂ ಸಹಿತ ಅವರು ಉತ್ಸಾಹಿಗಳು. ಅವ್ರಿಗೆ ಇನ್ನೂ ಎಷ್ಟು ವರ್ಷ ಆದ್ರೂ ಸಹಿತ ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಹುಮ್ಮಸ್ಸು, ಉತ್ಸಾಹ ಅವರಲ್ಲಿದೆ ಅಂತ ಹೇಳ್ಬೋದು. ಅವ್ರದ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ದೇವರು ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಿ, ಅವ್ರ ಮಾರ್ಗದರ್ಶನ, ಅವ್ರ ಸಲಹೆ, ಪ್ರೋತ್ಸಾಹ, ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುದಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ನನಗೆ ಮುಗಿಸ್ತಾರೆ. ನಮಸ್ಕಾರ. 2024-25ನೇ ಸಾಲಿನಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ವರ್ಷ ನನಗೆ ತುಂಬಾ ವಿಶೇಷವಾದಂತಹ ವರ್ಷ. ಈ ವರ್ಷ ಏನಾದ್ರು ನಾನು ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅವಕಾಶ ದೊರೆಯದೆ ಹೋಗಿದ್ರೆ ನನ್ನ ಜೀವನದಲ್ಲಿ ನಾನು ಒಬ್ಬ ಅತ್ಯುತ್ತಮವಾದಂತಹ ವ್ಯಕ್ತಿಯ ಭೇಟಿಯನ್ನ ತಪ್ಪಿಸ್ಕೊಳ್ತಾ ಇದ್ದೆ. ಯಾರಪ್ಪ ಅತ್ಯುತ್ತಮ ವ್ಯಕ್ತಿ ಅಂತಂದ್ರೆ CB ನೀಲಕಂಠಿ ಸರ್ ಅವರು. ಅವರ ಒಂದು ಈ ವರ್ಷ ನಿವೃತ್ತಿ ಆಗ್ತಾ ಇದೆ. ಅದಕ್ಕೆ ಆ ಒಂದು ಅವರ ಒಂದು ನಿವೃತ್ತಿ ಒಳಗಾಗಿ ನನಗೂ ಜೊತೆಗೆ ಬಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಅವಕಾಶ ದೊರೆಯಿತು. ಅದಂತೂ ನನಗೆ ತುಂಬಾ ಹೆಮ್ಮೆಯಾದಂತಹ ಒಂದು ವಿಷಯ ಆಗಿದೆ. ಇನ್ನು ನೀಲಕಂಠಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರೊಬ್ಬ ಅತ್ಯುತ್ತಮ ಪ್ರಾಮಾಣಿಕವಾದಂತಹ ವ್ಯಕ್ತಿತ್ವವನ್ನ ಉಳ್ಳಂತವರು, ಎಲ್ಲರಿಗೂ ಪ್ರೀತಿಯನ್ನ ತೋರಿಸ್ತಕ್ಕಂತಹ ವ್ಯಕ್ತಿ. ಅವರ ಬಂದ ಈ ನಿವೃತ್ತಿ ಜೀವನ ಅತ್ಯುತ್ತಮವಾಗಿ ಸುಖಕರವಾಗಿ ಸಾಧ್ಯ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಈಗ ಶ್ರೀ CB ನೀಲಕಂಠಿ ಸರ್ ಇವ್ರ ಬಗ್ಗೆ ಕೆಲವೊಂದು ಮಾತಾಡ್ಬೇಕಂತ ಹೇಳ್ಕೊಂಡಿದ್ದೀನಿ. ಈಸ್ ಅ ಗೋಟ್ ಅಂತಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳರ್ಥ. ಅಂದರೆ ಅವರು ಎಲ್ಲ ಕಾರ್ಯದಲ್ಲೂ ಕೂಡ ಒಂದು 100% ತೋರಿಸುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ಬಂದು ಅಪಾಯಿಂಟ್ ಆಗಿ 9 ಇಯರ್ಸಿಂದ ನಾನು ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ ಬಂದಿದ್ದೆ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅವರು ಮಾತನಾಡಿದ್ರಷ್ಟೇ ಸಾಕು, ಒಂದು ಅನುಭವಗಳು ಅವರ ಮಾತು, ಅವರ ಒಂದು ಬಿಹೇವಿಯರ್ನಿಂದ ಅವರು ಈ ಶಾಲೆ ಹಾಗೂ ಶಿಕ್ಷಕ ವೃಂದವನ್ನು ಅಟ್ರಾಕ್ಟ್. ವೀಕ್ಷಕರೇ, ನನ್ನ ಹೆಸರು ರುದ್ರಪ್ಪ ಕುರ್ಲಿ ಅಂತ ಹೇಳಿ, ವೃತ್ತಿಯಲ್ಲಿ ಶಿಕ್ಷಕರು. ಸೇವಾ ನಿವೃತ್ತಿ ಹೊಂದಿದಂತಹ ಶ್ರೀಯುತ ಚನ್ನಬಸಪ್ಪ ಬಸಪ್ಪ ನೀಲಕಂಠಿ ಇವರೊಂದಿಗೆ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಒಬ್ಬ ಶಿಕ್ಷಕ ನಾನು. ಶ್ರೀಯುತ CB ನೀಲಕಂಠಿರವರು ಅಂಗರ್ಕಿ ಗ್ರಾಮದವರು. ಕಾಲ ಪ್ರಭಾರಿ ಪ್ರಧಾನ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ್ಮೇಲೆ ನಮ್ಮ CB ನೀಲಕಂಠಿರವರು ಅವರ ತಂದೆ ಹೆಸರು ಗಮನಿಸಿ, ಅವರ ಹೆಸರನ್ನು ಗಮನಿಸಿ, ಶ್ರೀ ಗುರು ಜಗದ್ಗುರು ಬಸವೇಶ್ವರ ಹೆಸರಲ್ಲಿ ನಾವು ಕಾಣ್ತೀವಿ. ಅಂತಂದ್ರೆ ಕಾಯಕದಲ್ಲಿ ಕೈಲಾಸವನ್ನು ಕಂಡಂತಹ ಏನು ಬಸವಣ್ಣನವರ ಹೆಸರು, ಅವರ ಹೆಸರಿನೊಂದಿಗೆ ನಾವು ಕಾಣ್ತೀವಿ. ಇವರು ಕೂಡ ಅಷ್ಟೇ ತಮ್ಮ ವೃತ್ತಿಯಲ್ಲಿ, ತಮ್ಮ ನಿಜ ಜೀವನದಲ್ಲಿ, ಕಾಯಕದಲ್ಲಿ ಕೈಲಾಸವನ್ನ ಕಂಡಂತವರು. ಶಾಲೆಯ ದೇವಾಲಯ, ಮಕ್ಕಳೇ ದೇವರು, ನಾವೆಲ್ಲ ಶಿಕ್ಷಕರು ಪೂಜಾರಿಗಳು ಅಂತಕ್ಕಂಥ ಭಾವದೊಂದಿಗೆ ಮಕ್ಕಳ ಸೇವೆಯನ್ನು ಮಾಡ್ತಾರೆ. ಸುದೀರ್ಘ 36 ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೊಂದು ಸಾರ್ಥಕ ಸೇವೆ ಅಂತ ಹೇಳ್ಬೋದು. ಇವತ್ತು ಇಷ್ಟೊಂದು ಶ್ಲಾಘನೀಯ ಸೇವೆಯನ್ನು ಸಲ್ಲಿಸಿ ಶ್ರೀಯುತರು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. ತಮ್ಮ ಸೇವಾವಧಿಯಲ್ಲಿ ಯಾವುದೇ ತರಗತಿಯನ್ನು ಕೊಟ್ಟರೂ ಸಹ ಸಮರ್ಥವಾಗಿ ನಿಭಾಯಿಸ್ತಾ, ಮಕ್ಕಳೊಂದಿಗೆ ಬೆರೀತಾ ಇದ್ರು, ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಅವರ ಕಲಿಕಾ ಗುಣಮಟ್ಟವನ್ನ ಅಷ್ಟು ಪ್ರೇರಕ ಶಕ್ತಿ. ತುಂಬಾ ಚೆನ್ನಾಗಿ ಅಲ್ಲಿ ಮಕ್ಕಳೊಂದಿಗೆ ಬೆರೀತಿದ್ರು. ಇದಕ್ಕೆ ನಿದರ್ಶನವೆಂಬಂತೆ ಸಾಕಷ್ಟು ಮಕ್ಕಳು ಸಾಧನೆ ಕೂಡ ಮಾಡಿದ್ದಾರೆ.
ಈ ಸಂದರ್ಭದಲ್ಲಿ ಒಂದು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಅದಕ್ಕೆ ಪ್ರೇರಕ ಶಕ್ತಿ ಯಾರಿದ್ರು ಅಂತಂದ್ರೆ ಅದಕ್ಕೆ ಗೈಡ್ ಮಾಡಿದವರು ಯಾರಿದ್ರು ಅಂತಂದ್ರೆ ನಮ್ಮ ಸಿವಿ ಸಮವಾಗಿ ಗದಗದ ಕ್ಷೇತ್ರಾಧಿಪತಿಗಳಾದ ಶ್ರೀ ಗುರು ಜಗದ್ಗುರು ಮಡಿವಾಳೇಶ್ವರನ ಮನದಾಳದಲ್ಲಿ ಸ್ಮರಿಸುತ್ತಾ ನಾವು ನಮ್ಮ ಶಾಲೆಯಲ್ಲಿ ಎಷ್ಟೊಂದೆಲ್ಲ ಸಂತೋಷದ ಸಂಭ್ರಮಗಳನ್ನು ಆಚರಿಸಿದೆವು. ನಮ್ಮ ಶಾಲೆಯ 8ನೇ ತರಗತಿ ಅಕ್ಕಂದಿರನ್ನು ಬೀಳ್ಕೊಡುಗೆ ಸಮಾರಂಭದಿಂದ ಕಳಿಸಿಕೊಟ್ಟೆವು ಹಾಗೂ SRV ಕ್ಲಾಸ್ ಗ್ರಾಜುಯೇಷನ್ ಡೇಯಲ್ಲೂ ನಾವು ಸಂತೋಷ ಪಟ್ಟೆವು. ಪುರಾತನ ಕಾಲದಲ್ಲಿ ಒಂದು ಮಾತು ಇದೆ, ದುಃಖ ಬಂದಾಗ ಕುಕ್ಕಬಾರದು, ಸಂತೋಷ ಬಂದಾಗ ಹಿಗ್ಗಬಾರದು. ಆ ಮಾತು ನಿಜ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮಗೆ ದುಃಖದ ಸಂಗತಿ ಒಂದು ನೆನಪಾಯಿತು. ನಮ್ಮ ಶಾಲೆಯ ಶ್ರೀ ಬಿ ನೀಲಕಂಠಿ ಸರ್ ಅವರನ್ನು ನಾವು ನಮ್ಮ ಶಾಲೆಯಿಂದ ಕಳಿಸಿಕೊಡುತ್ತಿದ್ದೇವೆ. ಅದು ನಮಗೆ ದುಃಖದ ಸಂಗತಿಯಾಗಿದೆ. ಒಂದು ಶಾಲೆಯಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯ ಇಲ್ಲದೆ ಆ ಶಾಲೆಯು ಮುಂದುವರೆಯಲು ಸಾಧ್ಯವೇ ಇಲ್ಲ. ಉದಾಹರಣೆಗೆ ನಮ್ಮ ಶಾಲೆಯ ಇಷ್ಟು ರಾಜ ಮಟ್ಟಕ್ಕೂ ತನಕ ಹೋಗಿ ಬಂದಿದೆ ಎಂದರೆ ಅದಕ್ಕೆ ಕಾರಣ ನಮ್ಮ ಶಾಲೆಯ ಶ್ರೀ ಬಿ ನೀಲಕಂಠಿ ಸರ್ ಅವರು. ಒಂದು ಕಡೆ ನಮ್ಮ ಶಿಕ್ಷಕರು ಗೈಡ್ ಮಾಡಿದಂತೆ, ಒಂದು ಕಡೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರೋತ್ಸಾಹ ನೀಡಬೇಕು. ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಭಾಗವಹಿಸಬೇಕಂದ್ರೆ ಅದಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಒಪ್ಪಿಗೆ ನೀಡದೆ ನಾವು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲು ಸಾಧ್ಯವೇ ಇಲ್ಲ. ನಮ್ಮ ಶಾಲೆಯ ಅಕ್ಕಂದಿರಿಗೆ ನಮ್ಮ ಶ್ರೀ ಬಿ ನೀಲಕಂಠಿ ಸರ್ ಅವರು ಸಮಾಜ ವಿಜ್ಞಾನ ಪಾಠವನ್ನು ಹೇಳ್ತಿದ್ರಂತ. ಹಾಗೆ ಮೊನ್ನೆ ನಮ್ಮ ಶಾಲೆಯಲ್ಲಿ ಟೆಕ್ಸಾಸ್ ಕ್ವಿಜ್ ನಲ್ಲಿ ನಮ್ಮ ಶಾಲೆಯಿಂದ 3 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅದರಲ್ಲಿ ನನ್ನ ಗೆಳತಿಯು ಒಬ್ಬಳು. ಆಗ ನಮ್ಮ ಶಾಲೆಯ ಶಿಕ್ಷಕರು ಅವರಿಗೆ ಗೈಡ್ ಮಾಡಿದ್ರು. ಆಮೇಲೆ ನಮ್ಮ ಶಾಲೆಯ ಶ್ರೀ ಬಿ ನೀಲಕಂಠಿ ಸರ್ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ರೆ ಅವರು ನಮಗೆ ಎಷ್ಟೊಂದೆಲ್ಲ ವಿಷಯಗಳನ್ನು ಹೇಳ್ಕೊಟ್ರು. ನಾ ಇಲ್ಲಿ ಬಂದು 6 ವರ್ಷ ಆದ್ರೆ ಅದರಲ್ಲಿ ಆ ಒಂದು ಸಮಯದಲ್ಲಿ ನಾನು ಅವರಿಂದ ಕಲಿತದ್ದು ಬಹಳಷ್ಟು ಇದೆ. ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ವಿದ್ಯೆ, ಬುದ್ಧಿ ನೀಡಿ ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಗುರು ಮಡಿವಾಳೇಶ್ವರ ಅವರಿಗೆ ಸಂಪತ್ತನ್ನು ನೀಡಿ ಕರುಣಿಸಲೆಂದು ನನ್ನ ಮಾತುಗಳ ನಮಸ್ಕಾರಗಳು. ನನ್ನ ಹೆಸರು ಪುಷ್ಪ ಮಲ್ಲಪಾಂಗಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ ಎನ್ನುವ ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ನೀಲಕಂಠಿ ಗುರುಗಳು ನಿವೃತ್ತಿಯನ್ನು ಪಡೆಯುವ ಸಮಯ ಈಗ ಬಂದಿದೆ. ಅದರ ಬಗ್ಗೆ ನಾನು ಮಾತನಾಡಲು ತುಂಬಾ ಹೆಮ್ಮೆ ಅನಿಸ್ತೈತಿ. ಇಷ್ಟು ದಿವಸ ನಮ್ ಜೋಡಿ ಇದಕ್ಕೆ ಹಸಿವತ್ತವರು ನಿವೃತ್ತಿ ಪಡಾತಾರ ಅಂತಂದ್ರೆ ನಮಗ್ ಬಹಳಷ್ಟು ದುಃಖದ ವಿಷಯವಾಗೈತದ. ಅವ್ರು ಹೊಂಟಾರಂದ್ರೆ ನಂಬಕನ ಆಗತ್ತಿಲ್ಲ. ಯಾಕಂತಂದ್ರೆ ಅವರು ನಮ್ಮ ಜೋಡಿ ಬೆರೆದ ತಾಸ ಅವರು ಕೂಡ ಒಂದು ಮಗುವಾಗಿ ನಮ್ಮಲ್ಲಿದ್ರು. ಅದಕ್ಕೋಸ್ಕರ ನಾವು ನೋಡಿದ್ರೆ ನಂಗೆ ಪ್ರೀತಿ, ಗೌರವ, ಮಕ್ಕಳವ್ರು ನೋಡ್ಬಿಟ್ರೆ ಪ್ರೀತಿ, ಗೌರವ ತಾನಾಗಿ ನಾವು ಉಕ್ಕಿ ಬರ್ತೈತಿ. ಅವ್ರು ಇಲ್ಲಿ ಇರ್ತಕ್ಕಂಥ 1 ರಿಂದ 8ನೇ ತರಗತಿವರೆಗೂ ಇಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವ್ರು ಕಲ್ಸಾರ. ನಾ ಅವ್ರ ಕಡೆ ಕಲ್ತಿದ್ದು 4ನೇ ಕ್ಲಾಸ್ ಒಳಗೆ ಕಲ್ತೇನಿ. 4ನೇ ಕ್ಲಾಸ್ ಒಳಗೆ ಅವರು ನಮಗ 4 ಸಬ್ಜೆಕ್ಟ್ ಅನ್ನ ಹೇಳ್ತಿದ್ರು. ಅದ್ರೊಳಗೆ ಅವರು ಮ್ಯಾಥ್ಸ್ ಅನ್ನ ಬಹಳಷ್ಟು ಸರಳವಾಗಿ ಹೇಳ್ತಿದ್ರು. ಈಗ್ಲೂ ಕೂಡ ಅವ್ರು ಕಲ್ಸಿದಂತಹ ಲೆಕ್ಕಗಳನ್ನ ನನಗ ನೆನಪದಾವ. ಅವು ನೆನಪದಾವ. ಅದ್ರೊಳಗ ನಮಗ 4ನೇ ತರಗತಿಯಲ್ಲಿ ಇದ್ದಾಗ ಪ್ರತಿಭಾ ಕಾರಂಜಿ ಅನ್ನೋದು ಪರಿಚಯ ಆತ. ಅದ್ರೊಳಗ ನಾನು ಕತೆ ಹೇಳುವುದು ಮತ್ತೆ ಆಶುಭಾಷಣದೊಳಗ ಭಾಗವಹಿಸಿದ್ನಿ. ಕತೆ ಹೇಳುದನ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ನಿ. ಅದು ನನ್ನ 3ಯ ಸ್ಥಾನವನ್ನ ಪಡೆದಿತ್ತು. ಆಶುಭಾಷಣವನ್ನ ಅವರು ಬಹಳಷ್ಟು ಅವರ ಸಮಯವನ್ನ ನಮಗೋಸ್ಕರ ಇಟ್ಟು ಕಾಸ ಅವ್ರು 30 ರಿಂದ 40 ವಿಷಯಗಳನ್ನ ನಮಗ ಬರೆದು ಕೊಟ್ಟಿದ್ರು. ಅವ್ರು ನೀ ಗ್ರಾಂಥಿಕ ಭಾಷೆಯೊಳಗ ಮಾತಾಡ್ಬೇಡ, ಆಡು ಭಾಷೆಯೊಳಗ ಮಾತಾಡಂತ ಹೇಳಿ ಕಾಸ ನನಗ ಅವ್ರು ಯಾವತ್ತು ನನ್ಗೆ ಹೇಳ್ಕೊಟ್ರಲ್ಲ ಅವತ್ತಿನ ನಾನು ಆಡು ಭಾಷೆಯೊಳಗ ಮಾತಾಡಕ ಸ್ಟಾರ್ಟ್ ಮಾಡಿದ್ನಿ. ಅಲ್ಲಿ ನಾನು ಪ್ರಥಮ ಸ್ಥಾನವನ್ನ ಗಳಿಸಿದ್ನಿ. ಅಂದಿನಿಂದ ನಂದು ಯಾವಾಗ ಪ್ರಥಮ ಸ್ಥಾನ ಬಂತಲ್ಲ ಅವತ್ತಿನ ನಂಗೆ ಬಹಳಷ್ಟು ಹುಮ್ಮಸ್ ಬಂತು. ಈಗಲೂ ಕೂಡ ಆಡು ಭಾಷೆ ಮಾತಾಡತೀನಿ ಅನ್ನೋದಕ್ಕೆ ಕಾರಣ ಯಾರಾಗ್ಯಾರ ಅಂತಂದ್ರೆ ನೀಲಕಂಠಿ ಸರ್ ಕಾರಣ ಆಗ್ಯಾರ. ಮತ್ತೆ ನಮ್ ಶಾಲೆಗೆ ಬಹಳಷ್ಟು ದಾನಿಗಳದಾರ. ಆ ದಾನಿಗಳು ನಮ್ ಶಾಲೆಗೆ ಅದಾರ ಅಂತಂದ್ರೆ ಅದಕ್ಕೂ ಕೂಡ ಕಾರಣ ನೀಲಕಂಠಿ ಸರ್. ನಮ್ ಶಾಲೆಯೊಳಗ ಯಾವುದೇ ಒಂದು ಫಂಕ್ಷನ್ ಅನ್ನ ಏರ್ಪಾಡು ಮಾಡ್ತೀವಿ ಅಂತಂದ್ರೆ ಅವ್ರು ಎದಕ್ಕೂ ಕೂಡ ಬೇಡ ಅನ್ನೋದಿಲ್ಲ. ವಿದ್ಯಾರ್ಥಿಗಳಿಗೆ ಅದು ಅವ್ರ ಜೀವನದಲ್ಲಿ ಅನ್ವಯ ಆಕೈತಂತ್ರ ನೀವು ಮಾಡ್ರಿ ಅಂತ ಹೇಳ್ತಿದ್ರು. ಅವರು ಬಹಳಷ್ಟು ಪ್ರೋತ್ಸಾಹನ ತುಂಬಿದ್ರ. ಮತ್ತೆ ಯಾವುದೇ ಒಂದು ಹುಡುಗಿ ಇದ್ದಿದ್ದ ಕಡೆ ಹೋಗಿ ನಿಂತೈತಂದ್ರ ಅವ್ರ ಮಾತುಗಳನ್ನ ಕೇಳಿದ ತಕ್ಷಣ ಆ ಹುಡುಗಿ ತನ್ನ ನೋವೆಲ್ಲ ಮರಿತಿದ್ಲು. ಅಷ್ಟು ಆಡು ಭಾಷೆಯನ್ನ ಹಳ್ಳಿ ಭಾಷೆಯಲ್ಲಿ ಅಷ್ಟು ಪ್ರೀತಿನ ಮಾತಾಡ್ತಾರ ಅವ್ರ. ಮತ್ತೆ ಕಿರಿಯರು ಯಾರೇ ಪಾಲಕರ ಶಾಲೆಗೆ ಬಂದಾಗ ಅವರು ಕೂಡ ಮಾತಾಡ್ತಿದ್ರ. ನಾ ಶ್ರೀ ಗುರು ಮಡಿವಾಳೇಶ್ವರಲ್ಲಿ ಏನ್ ಪ್ರಾರ್ಥನೆ ಮಾಡ್ತೇನೆ ಅಂತಂದ್ರ ನಮ್ಮ ಶಾಲೆಯ ನೀಲಕಂಠಿ ಸರ್ಗೆ ಆರೋಗ್ಯವನ್ನ ಸಂಪತ್ತನ್ನ ನೀಡಿ ಅವ್ರು 106 ವರ್ಷಗಳ ಕಾಲ ಬದುಕಬೇಕಂತ ಪ್ರಾರ್ಥನೆ ಮಾಡ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಾ ಕಣ್ಣೀರ ನೆನಪು
ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ